Greet you all in the precious name of our Lord and Savior Jesus Christ. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ನಾವು ಸ್ವಾಗತಿಸ್ತೇವೆ. Hallelujah. Turn your Bible to Matthew 6th chapter, ನಮ್ಮ ಬೈಬಲ್ಗಳನ್ನು ತಿರುಗಿಸೋಣ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ verse 33. 33ನೇ ವಾಕ್ಯ. But seek ye first the kingdom of God and his righteousness, and all these things shall be added unto you. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಅವುಗಳ ಕೂಡ ಇವೆಲ್ಲವೂ ನಿಮಗೆ ದೊರಕುವವು. Hallelujah. Hallelujah. This is a wonderful teaching. ಅದ್ಭುತವಾಗಿರುವಂತಹ ಬೋಧನೆ ಕಲಿತಾ ಇದ್ದೇವೆ. I started 3 years back. ನಾನು ಈ ವಾಕ್ಯವನ್ನು 3 ವರ್ಷ ಹಿಂದೆ ಪ್ರಾರಂಭಿಸಿದ್ದೆ. Only 50% I have finished. But today I am completing. ಇಲ್ಲಿವರೆಗೆ ನಾನು ಅರ್ಧ ಅಷ್ಟೇ ಮುಗಿಸಿದ್ದೆ. Only- ಇವತ್ತು ಪೂರ್ತಿ ಮಾಡ್ತೀನಿ. Only about kingdom of God. ದೇವರ ರಾಜ್ಯದ ಬಗ್ಗೆ ಮಾತ್ರ. About righteousness, God willingly, I will start very soon. ಇಲ್ಲಿ ಎರಡಿದೆ, ದೇವರ ರಾಜ್ಯ ಇದೆ, ನೀತಿವಂತಿಕೆ ಇದೆ. ದೇವರ ರಾಜ್ಯದ ಬಗ್ಗೆ ಇಲ್ಲಿವರೆಗೆ ಕಲಿಸಿದ್ದೇನೆ, ನೀತಿವಂತಿಕೆ ಬಗ್ಗೆ ಮುಂದೆ ಕಲಿಸಬಹುದು ದೇವರ ಚಿತ್ತಾನುಸಾರ. So I told, since it is the last week, I have to revise a lot. ಇವತ್ತು ದೇವರ ರಾಜ್ಯದ ಬಗ್ಗೆ ಕಲಿಸುವಂಥದ್ದು ಕೊನೆಯದಾಗಿರುವ ಕಾರಣ ನಾನು ಬಹಳ ಹಿಂದೆ ಕಲಿಸಿರುವಂಥದ್ದು ಇನ್ನೊಂದ್ಸಲ ಹೇಳ್ತೇನೆ. Hallelujah. When we accept Jesus Christ as a Savior, He comes in our heart. ನಾವು ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡಾಗ ಆತನ ಹೃದಯದಲ್ಲಿ ಬರ್ತಾನೆ. He is not only our Savior, He is our Lord Jesus. ರಕ್ಷಕನು ಮಾತ್ರವಲ್ಲದೆ ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. He rules in our heart. ನಮ್ಮ ಹೃದಯಗಳಲ್ಲಿ ಆತನು ಆಳ್ತಾನೆ. Before accepting Jesus, we all were in darkness, kingdom of darkness. ಯೇಸುವನ್ನು ಸ್ವೀಕಾರ ಮಾಡೋಕ್ಕಿಂತ ಮುಂಚೆ ನಾವು ಎಲ್ಲರೂ ಕತ್ತಲೆಯ ರಾಜ್ಯದಲ್ಲಿ ಇದ್ವಿ. By His blood, Bible says, Colossians 1st chapter, through the blood of Jesus, all of us were transferred from kingdom of darkness to kingdom of light. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಹೇಳ್ತಿದೆ, ಯೇಸುವಿನ ರಕ್ತದ ಮೂಲಕ ನಾವೆಲ್ಲರೂ ಕತ್ತಲೆಯ ರಾಜ್ಯದಿಂದ ಆತನ ಮಗನ ಬೆಳಕಿನ ರಾಜ್ಯಕ್ಕೆ ಬಂದ್ವಿ. Say in English, through the blood of Jesus, I am transferred from the kingdom of darkness to the kingdom of His Son, kingdom of light. ಯೇಸುವಿನ ರಕ್ತದ ಮೂಲಕ ಕತ್ತಲೆಯ ರಾಜ್ಯದಲ್ಲಿದ್ದ ನಾನು ಬೆಳಕಿನ ರಾಜ್ಯಕ್ಕೆ, ದೇವರ ಮಗನ ರಾಜ್ಯಕ್ಕೆ ವರ್ಗಾವಣೆ ಆಗಿದ್ದೇನೆ. This is the redemption work, what He has done on the cross. ಈ ಕಾರ್ಯ ವಿಮೋಚನೆಯ ಕಾರ್ಯ ಆಗಿದೆ. ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ನಮಗಾಗಿ ಮಾಡಿದ್ದು. Hallelujah. Now you are totally disconnected in your spirit. Totally you are disconnected from the powers of darkness. ನಾವೀಗ ಎಲ್ಲ ಕತ್ತಲೆಯ ರಾಜ್ಯದಿಂದ, ಕತ್ತಲೆಯ ಶಕ್ತಿಯಿಂದ ಸಂಪೂರ್ಣವಾಗಿ ನಮ್ಮ ಆತ್ಮದಲ್ಲಿ ಸಂಪೂರ್ಣವಾಗಿ ನಾವು ಬೇರೆ ಆಗಿದ್ದೇವೆ. Here Jesus is there. ಈ ಬೆಳಕಿನ ರಾಜ್ಯದಲ್ಲಿ ಯೇಸು ಇದ್ದಾನೆ. When Jesus is there, blessing is there. ಯೇಸು ಇದ್ದಲ್ಲಿ ಆಶೀರ್ವಾದ ಇದೆ. And everything is by grace through faith. ಮತ್ತು ಎಲ್ಲವೂ ಕೃಪೆಯಿಂದಲೇ, ನಂಬಿಕೆಯ ಮೂಲಕವೇ. Say by grace through faith. ಕೃಪೆಯಿಂದಲೇ, ನಂಬಿಕೆಯ ಮೂಲಕವೇ. I'll tell you the secret. ನನಗೆ ಒಂದು ರಹಸ್ಯ ಹೇಳ್ತೇನೆ ಕೇಳಿ. This is very difficult to believe. ಈ ಮಾತು ನಂಬೋದು ಬಹಳ ಕಷ್ಟ. ಏನು ಮಾಡಬೇಕಾದ್ರೆ ಎಲ್ಲ ದೇವರ ಕೃಪೆ. ಅದು ಹೇಗೆ ಆಗ್ತದೆ? ನಾವೇನು ಮಾಡಬೇಕಾಗಿಲ್ಲ ಅಂದ್ರೆ ಅದು ಹೇಗೆ ಸಾಧ್ಯ? Because we believe, no, we have to do some sacrifice. ಯಾಕಂದ್ರೆ ನಮ್ಗೆ ಅನಿಸ್ತದೆ, ನಾವೇ ನಂಬಿದ್ದೇವೆ, ನಾವು ಏನೋ ಒಂದು ಮಾಡ್ಬೇಕು, ಏನೋ ಒಂದು ಯಜ್ಞ ಅರ್ಪಿಸ್ಬೇಕು, ತ್ಯಾಗ ಮಾಡ್ಬೇಕು. All tyagis, no? We want to do, and we have heard people telling, not enough. Whatever you are doing is not enough. Still you have to sacrifice. ನಾವು ಎಷ್ಟೋ ಜನ ಕೇಳ್ತೀವಿ, ಅವ್ರು ಹೇಳ್ತಾರೆ ಇಷ್ಟು ತ್ಯಾಗ ಮಾಡಿದ್ ಸಾಕಲ್ಲ, ಇನ್ನೂ ತ್ಯಾಗ ಮಾಡ್ಬೇಕು. What sacrifice you and I can do? ನೀವು ಏನ್ ಮಾಡ್ಬೋದು? The greatest sacrifice is Jesus Christ. ಅತಿ ದೊಡ್ಡ ತ್ಯಾಗ ಯೇಸು ಕ್ರಿಸ್ತನು ಮಾಡಿದ್ರು. Here it's time to enjoy. ಈಗ ನಮ್ಮ ಸಮಯ ಆನಂದಿಸುವುದಕ್ಕೆ. Say it's time to enjoy. ಆನಂದಿಸುವುದಕ್ಕೆ ಸಮಯ ಇದು. If somebody comes and says ತ್ಯಾಗ ಮಾಡಬೇಕು, ಏನು ಮಾಡಬೇಕು? You should not think, no, I am like a Mother Teresa. Like that, they will talk, be like Mother Teresa, be like that father, this father. No.
Jesus has done everything. ಮದರ್ ತೆರೇಸಾ ತರ ಆಗ್ಬೇಕು, ಆ ಫಾದರ್ ಇವ್ರ ತರ ಆಗ್ಬೇಕು ಅಂತಿಲ್ಲ. ಏನ್ ತ್ಯಾಗ ಮಾಡೋದ್ ಬೇಕಾಗಿಲ್ಲ, ಯೇಸು ಸ್ವಾಮಿ ಎಲ್ಲಾ ಮಾಡಿದ್ದಾನೆ. Now all you have to do is change your thinking. ಆದ್ರೆ ಈಗ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಯೋಚನೆಯನ್ನು ಬದಲಾಯಿಸಬೇಕು. If our mind we change in line with the word of God, we enjoy the kingdom blessings. ನಮ್ಮ ಮನಸ್ಸನ್ನು ದೇವರ ವಾಕ್ಯದ ಮೂಲಕ ನಾವು ಬದಲಾಯಿಸಿದ್ರೆ ಎಲ್ಲ ದೇವರ ರಾಜ್ಯದ ಆಶೀರ್ವಾದಗಳನ್ನು ಆನಂದಿಸ್ತೇವೆ. Kingdom of God means it's like kingdom of heaven. ನೋಡ್ರಿ, ದೇವರ ರಾಜ್ಯ ಅಂದ್ರೆ ಪರಲೋಕದ ರಾಜ್ಯ ತರ. No sickness. ಅಲ್ಲಿ ಯಾವುದೇ ಕಾಯಿಲೆ, ಯಾವುದೇ ರೋಗ ಇಲ್ಲ. Say no sickness. No poverty. ರೋಗ ಇಲ್ಲ, ಬಡತನ ಇಲ್ಲ. No unforgiveness. ಅಕ್ಷಮಾಪಣೆ ಇಲ್ಲ. Only love, joy, peace. ಪ್ರೀತಿ, ಸಂತೋಷ, ಸಮಾಧಾನ. Hello. But what the mind tells, ಮನಸ್ಸೇನ್ ಹೇಳ್ತಿದೆ? hey, illa. How it is possible? ಅದೇ ಸಾಧ್ಯ. You look at your bank account. ನಿಮ್ ಬ್ಯಾಂಕ್ ಅಕೌಂಟ್ ನೋಡಿದ್ರೆ, You just examine your back whether it is paining or not. ನಿಮ್ ಬೆನ್ನಲ್ಲಿ ನೋವಿದ್ಯಾ ಇಲ್ಲ ಅಂತ ನೋಡಿದ್ರೆ, You know, this is a mind. ಇದು ನಮ್ಮ ಮನಸ್ಸೇ. Now we have to change our thinking. ನಾವೀಗ ನಮ್ಮ ಮನಸ್ಸನ್ನು, ನಮ್ಮ ಯೋಚನೆಗಳನ್ನು ಬದಲಾಯಿಸಬೇಕು. That's why Joshua 1:8 is very important. ಅದಕ್ಕಾಗಿಯೇ ಯೆಹೋಶುವನು ಮೊದಲನೇ ಅಧ್ಯಾಯ 8ನೇ ವಾಕ್ಯ ಬಹಳ ಮುಖ್ಯ. This book of the law shall not depart out of your mouth. Meditate it day and night, and you shall observe to do what it says. So you can make your way prosperous, you can have a good success. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಿಯಲ್ಲಿ ಇರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನು ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗವೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. Hallelujah. Say, all of you lift up your hand and say this. ಎಲ್ಲರೂ ನಮ್ಮ ಕೈಗಳನ್ನು ಎತ್ತಿ ಹೇಳೋಣ. I will make my way prosperous. I will have good success. ನನ್ನ ಮಾರ್ಗವನ್ನು ಸಫಲ ಮಾಡಿಕೊಳ್ಳುವೆನು, ನನಗೆ ಒಳ್ಳೆ ಯಶಸ್ಸು ಇರುತ್ತದೆ. I'm telling you, for example, I'm giving ಉದಾಹರಣೆಗೆ, you, say, I need money. ಹಣ ಬೇಕು, I have to complete. ಈ ಕಟ್ಟಡ ಪೂರ್ತಿ ಮಾಡಬೇಕು, I have to do so many things. ಎಷ್ಟೊಂದು ಕೆಲಸಗಳಿವೆ, I can do it. ನಾನು ಮಾಡ್ಬೋದು. Say, I will make my way prosperous. I will have a good success. ನಾನಿಂದ ಹೇಳಿ, ನನ್ನ ಮಾರ್ಗವನ್ನು ಸಫಲ ಮಾಡಿಕೊಳ್ಳುವೆನು, ನನಗೆ ಒಳ್ಳೆ ಯಶಸ್ಸು ಇರುತ್ತದೆ. No man is responsible for my future. ನನ್ನ ಭವಿಷ್ಯಕ್ಕಾಗಿ ಯಾವುದೇ ಬೇರೆ ಮನುಷ್ಯನು ಜವಾಬ್ದಾರನಲ್ಲ. You know, sometimes pastors they get angry when they have a lot of problem. No, they get angry and the congregation they shout, because of you people only I am having struggle. ಅನೇಕ ಪಾಸ್ಟರ್ಗಳಿಗೆ ಯಾವ್ದಾನ ಸಮಸ್ಯೆ ಆದ್ರೆ ಜನರ ಮೇಲೆ ಕಿರ್ಚಾಡ್ತಾರೆ, ನಿಮ್ ಸಲುವಾಗಿ ನನ್ ಸಮಸ್ಯೆ And it ಬರುತ್ತೆ. happens in the family also. We shout at each other, because of you, because of you, because of you. No, no, no. Or if you don't have anybody to blame, you blame your parents. Because of your father. Your father kept nothing. No, your father gave nothing. ಕುಟುಂಬದಲ್ಲೂ ಏನಾದ್ರೂ ಸಮಸ್ಯೆ ಇದ್ರೆ, ಕಷ್ಟ ಇದ್ರೆ ಇನ್ನೊಬ್ಬರ ಮೇಲೆ ತಪ್ಪು ಹಾಕ್ತೇವೆ. ನಿನ್ ಸಣ್ಣದಾಯ್ತು. ಅದು ಆಗ್ಲಿಲ್ಲ ಅಂದ್ರೆ ಗಂಡ ಹೆಂಡತಿ ನಡು ನಿನ್ನಪ್ಪನ ಕಾರಣ ಆಯ್ತು, ನಿಮ್ಮ ಅಮ್ಮನ ಕಾರಣ ಆಯ್ತು ಅಂತ ಏನು ಕೊಟ್ಟಿಲ್ಲ, ಅವ್ರೇನು ಕೊಟ್ಟಿಲ್ಲ. ಇಲ್ಲಿ ನೋಡಿ, ಅಲ್ಲಿ ನೋಡಲ್ಲ, ಅವ್ರು ನೋ ವೈ ಲೈಕ್ ದಟ್ ಯು ಶುಡ್ ನಾಟ್ ಟಾಕ್. ಆ ರೀತಿಯಾಗಿ ಮಾತಾಡ್ತಾರೆ. You don't need anybody's help. ನಿಮ್ಗೆ ಬೇರೆ ಜನರ ಸಹಾಯ ಬೇಕಾಗಿಲ್ಲ. Hallelujah. God has 1,000 ways to help you. ನಿಮ್ಗೆ ಸಹಾಯ ಮಾಡಕ್ಕೆ ದೇವರ ಹತ್ರ 1000 ಮಾರ್ಗಗಳಿವೆ. Now you have to decide. ಈಗ ನೀವು ನಿರ್ಧಾರ ಮಾಡ್ಬೇಕು. One determination you should keep. ನೀವು ಒಂದು ದೃಢ ನಿರ್ಧಾರ ತಗೊಳ್ಬೇಕು. I will make my way prosperous. I will have a good success. ನಾನು ನನ್ನ ಮಾರ್ಗವನ್ನು ಸಫಲ ಮಾಡ್ಕೊಳ್ತೇನೆ, ಒಳ್ಳೆ ಯಶಸ್ಸು ಇಟ್ಕೊಳ್ತೇನೆ. Hallelujah. Say one more time. I will make my way prosperous. I will have a good success. ನನ್ನ ಮಾರ್ಗವನ್ನೆಲ್ಲ ಸಫಲ ಮಾಡಿಕೊಳ್ಳುವೆನು, ನನಗೆ ಒಳ್ಳೆ ಯಶಸ್ಸು ಇರ್ತದೆ. What I am telling today, this conclusion is very important. Okay, just listen. For another few minutes, I'll revise. Then I'll teach today's teaching. This is going to make things for you. ಇನ್ನು ಕೆಲವು ನಿಮಿಷ ನಾನು ರಿವೈಸ್ ಮಾಡ್ತೇನೆ, ಆಮೇಲೆ ಇವತ್ತಿನ ಬೋಧನೆ ಕಲಿಸ್ತೇನೆ. ಇವತ್ತು ಕಲಿಸುವಂತ ಮಾತುಗಳು ಇದು ಮುಕ್ತಾಯದ ಮಾತುಗಳಾದ್ರೆ ಬಹಳ ಮುಖ್ಯವಾಗಿದೆ. 4 things I said. 3 or 4 things. How many things I said? ನಾನು 4 ವಿಷಯಗಳನ್ನು ಕಲಿಸಿದ್ದೇನೆ. Number 1, this book of the law shall not depart out of your mouth. ಮೊದಲನೇದಾಗಿ ಈ ಧರ್ಮಶಾಸ್ತ್ರವು ನಿನ್ನ ಬಾಯಿಯಲ್ಲೇ ಇರಲಿ. Means every word which comes out of your mouth should be in line with the Bible. ಅದರ ಅರ್ಥ ನಾನು ಹೇಳಿದ್ದೇನೆ. ಮೊದಲನೇ ಮಾತು, ಈ ಧರ್ಮಶಾಸ್ತ್ರ ನಿಮ್ಮ ಬಾಯಲ್ಲಿ ಇರಲಿ ಅಂದ್ರೆ ಏನು ಅರ್ಥ ಅಂದ್ರೆ, ನಿಮ್ಮ ಬಾಯಿಂದ ಬರುವಂತ ಪ್ರತಿಯೊಂದು ಮಾತು ದೇವರ ವಾಕ್ಯಕ್ಕೆ ಅನುಗುಣವಾಗಿ, ದೇವರ ವಾಕ್ಯಕ್ಕೆ ಸರಿಯಾಗಿ ಇರಬೇಕು.
if you are talking, if you are speaking, you should speak in tongues. Tongues. ನೀವು ಮಾತಾಡುವಾಗ ಮೊದಲು ಅನ್ಯ ಭಾಷೆಯಲ್ಲಿ If you want to ಮಾತಾಡಬೇಕು. talk in the human language, ನೀವು ಮನುಷ್ಯರ ಭಾಷೆಯಲ್ಲಿ ಮಾತಾಡ್ಬೇಕಾದ್ರೆ every word what you talk should be in line with the Bible. ನೀವು ಆಡುವಂತ ಪ್ರತಿಯೊಂದು ಮಾತು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಇರಬೇಕು. It is better you don't talk. ನೀವು ಮಾತಾಡದೇ ಇರುವಂತದ್ದು ಉತ್ತಮ. Then you have to meditate. ಆಮೇಲೆ ನಾವು ನೋಡ್ಕೊಂಡ್ವಿ ಏನಂದ್ರೆ ಎರಡನೇದಾಗಿ ಧ್ಯಾನ ಮಾಡಬೇಕು. Meditation is imagination. ಎರಡನೇದಾಗಿ ನೋಡ್ಕೊಂಡ್ವಿ ಧ್ಯಾನಿಸುವಂತದ್ದು ಅಂದ್ರೆ ಕಲ್ಪನೆ This ಮಾಡುವುದು. word of God you should meditate. ಈ ದೇವರ ವಾಕ್ಯವನ್ನು ಊಹಿಸಬೇಕು. Hallelujah. See, whatever you talk is a thought, it settles. Then you see whatever you speak, it's going to happen. ನೋಡಿ ನಾವು ಕಲ್ತ್ಕೊಂಡಿದ್ದೇವೆ, ನಾವು ಏನೆಲ್ಲ ಮಾತಾಡ್ತೇವೋ ಆ ಮಾತು ನಮ್ಮ ಮನಸ್ಸಲ್ಲಿ ಯೋಚನೆಯಾಗಿ ಸೇರ್ಕೊಂಡ್ಬಿಡ್ತದೆ. ಸೇರ್ಕೊಂಡ ಮೇಲೆ ಅದನ್ನೇ ಊಹೆ ಮಾಡ್ತೀವಿ, ಆಗ್ತದೆ ಅಂತ ನೋಡ್ತಾ ಇರ್ತೀವಿ. Then you will do it. ಆಮೇಲೆ ಅದು ಒಂದಿನ ಆಗ್ತದೆ, ನೀವು ಮಾಡ್ತೀವಿ, It will happen. ಅದು ಆಗ್ತದೆ. Hallelujah. And meditation is not restricted to half an hour, 10 minutes. ಮತ್ತೆ ನಾವು ನೋಡ್ಕೊಂಡಿದ್ದೇವೆ ಧ್ಯಾನ ಮಾಡುವಂತದ್ದು ಬರೀ 5 ನಿಮಿಷ 10 ನಿಮಿಷ ಅಷ್ಟೇ ಅಲ್ಲ. 24 hours you should meditate. 24 ತಾಸು ಹಗಲಿರುಳು ನಾವು ಧ್ಯಾನಿಸಬೇಕು. It's nothing but confession. Just telling, keep telling. ಅದಕ್ಕಾಗಿ ನಾನು ಕಲಿಸ್ಕೊಟ್ಟಿದ್ದೇನೆ, ಧ್ಯಾನ ಮಾಡುವುದಂದ್ರೆ ಏನಂತ ಅಂದ್ರೆ ವಾಕ್ಯವನ್ನು ಅರಿಕೆ ಮಾಡ್ತಾನೆ ಇರ್ಬೇಕು. Now, usually what we do is, if something goes wrong, we try to find out the reason why it went wrong. ಸಾಮಾನ್ಯವಾಗಿ ನಾವೇನ್ ಮಾಡ್ತೇವೆ, ಏನಾದ್ರೂ ತಪ್ಪಾಗಿ ನಡೆದ್ರೆ ಏನ್ ಮಾಡ್ತೇವೆ, ಇದಕ್ಕೆ ಕಾರಣ ಏನು, ಯಾಕೆ ತಪ್ಪಾಗಾಯ್ತು ಅಂತ ಹುಡುಕ್ತೇವೆ. Yes sir, no? ಹೌದಲ್ಲ? Anything goes wrong, we find out. ಇದು ಯಾಕಾಯ್ತು, why it happened, is because of you, because of him, because of him. Or if you don't have anybody to blame, we say it is because of God only it happened. ಏನಾದ್ರೂ ನಮ್ಮ ಜೀವನದಲ್ಲಿ ತಪ್ಪಾಗಿ ನಡೆದ್ರೆ ಏನ್ ಹೇಳ್ತೇವೆ, ಅದ್ ಮೊದಲು ಕಾರಣ ಹುಡುಕ್ತೇವೆ, ಅವ್ರ ಸಲುವಾಗಾಯ್ತು ಇವ್ರ ಸಲುವಾಗಾಯ್ತು, ಕೊನೆಯದಾಗಿ ದೇವ್ರ ಸಲುವಾಗಿನೇ ಆಯ್ತು, ದೇವ್ರ ತಪ್ಪಂತ ಹೇಳ್ತೇವೆ. Because God is not to be seen, no, God will not get hurt also. It's easy to blame God. ಯಾಕಂದ್ರೆ ದೇವ್ರ ಕಣ್ಣಿಗೆ ಕಾಣಲ್ಲ, ದೇವ್ರಿಗೆ ನಾವು ಏನ್ ಬೈದ್ರು ಏನ್ ತಪ್ಪು ಹಾಕಿದ್ರು ದೇವ್ರಿಗೆ ನೋವು ಆಗಲ್ಲ. Still he loves us, no? ಆದ್ರೂ ದೇವ್ರು ನಾವು Best is to blame God. God only allowed it, God only did it, God did it. ಅದಕ್ಕೆ ನಾವು ದೇವ್ರ ಮೇಲೆ ತಪ್ಪು ಹಾಕ್ತೇವೆ, ದೇವ್ರೇ ಇದು ಆಗುವಂತೆ ಮಾಡಿಸಿದ, ದೇವ್ರೇ ಮಾಡಿದ್ದಾನೆ. So I told you, they take James 1st chapter and they say it, trials will come, we have to take it joyfully, because, okay, shall we read it, James 1st chapter? ನಾವು ನೋಡ್ಕೊಳ್ಳೋಣ, ಯಾಕೋಬನು 1ನೇ ಅಧ್ಯಾಯ verse 2 to 4. 2ನೇ ವಾಕ್ಯದಿಂದ 4ನೇ ವಾಕ್ಯ. ಯಾಕೋಬನು 1ನೇ ಅಧ್ಯಾಯ 2ನೇ ವಾಕ್ಯದಿಂದ 4ನೇ ವಾಕ್ಯ ಓದ್ತೇನೆ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ. Hallelujah. People take this verse, no? God wants us to make us perfect. So God sends various trials and tribulations, and this trials and tribulation means they think it is a sickness also, accident also, financial loss, everything. ನಾವು ನೋಡ್ಕೊಂಡು ಏನಂದ್ರೆ ಈ ವಾಕ್ಯ ಜನರು ತಗೊಂಡೇನು ಹೇಳ್ತಾರೆ, ನಮ್ಮನ್ನು ಪರಿಪೂರ್ಣ ಮಾಡ್ಸಕ್ಕೆ, ನಮ್ಮನ್ನು ಕಲಿಸುವುದಕ್ಕಾಗಿ ದೇವರು ಎಲ್ಲಾ ತರದ ಕಷ್ಟ, ಶೋಧನೆ, ಆಕ್ಸಿಡೆಂಟ್ಗಳನ್ನು, ಕಾಯಿಲೆಗಳನ್ನು ಕಳಿಸ್ತಾನೆ ಅಂತ ಹೇಳ್ತಾರೆ. Hallelujah. What with me? Last week I told. ನಾನು ಇದೆಲ್ಲ ಓದುವಾರ ಕಲಿಸಿದ್ದೇನೆ. Bible is clear. ಆದ್ರೆ ನೋಡ್ರಿ, ಬೈಬಲ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. Shall we read verse 13? 13ನೇ ವಾಕ್ಯ ನೋಡ್ಕೊಳ್ಳೋಣ. ಅದೇ ಅಧ್ಯಾಯ 13ನೇ ವಾಕ್ಯ. Let no man say when he is tempted, I am tempted of God, for God cannot be tempted with evil, neither tempteth he any man. 13ನೇ ವಾಕ್ಯ ಓದ್ತೇನೆ. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆ ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ, ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. Shall we repeat in Kannada? ನನ್ನಿಂದ ಹೇಳ್ರಿ. ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ, ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. Anything bad, evil, God has no connection. ಯಾವುದೇ ಕೆಟ್ಟದಾಯ್ತಾ, ಏನಾದ್ರೂ ದುಷ್ಟದಾಯ್ತಾ, ದೇವರಿಗೆ ಅದಕ್ಕೆ ಏನು ಸಂಬಂಧನೇ ಇಲ್ಲ.
He was forgetting God, running. So God only broke his leg, people tell. ಜನರು ಹೇಳ್ತಾರೆ ಆತನ ದೇವರನ್ನ ಇಷ್ಟು ಮರ್ತು ಹೋಗಿದ್ದ, ದೇವರ ದೂರ ಓಡ್ಕೊಂಡು ಹೋಗ್ತಾ ಇದ್ದ, ಅದಕ್ಕೆ ದೇವರೇ ಆತನ ಕಾಲು ಮುರ್ದ. God broke his leg, God broke his hand. ದೇವರೇ ಆತನ ಕಾಲು ಮುರ್ದ, ಕೈ ಮುರ್ದ ಅಂತ ಹೇಳ್ತಾರೆ. Why? ಯಾಕೆ? So that he will make him perfect. ಆತನಿಗೆ ಪರಿಪೂರ್ಣ ಮಾಡಬೇಕು, ಪರ್ಫೆಕ್ಟ್ ಮಾಡಬೇಕು ಅಂತ. Never allow this thought and never speak it with your mouth. ಈ ಯೋಚನೆ ಎಂದಿಗೂ ನಿಮ್ಮ ಮನಸ್ಸಲ್ಲಿ ಬರುವಂತೆ ಬಿಡಬೇಡಿ, ಎಂದಿಗೂ ಈ ಯೋಚನೆ ಬಾಯಿಂದ ಹೇಳಬೇಡಿ. But God tests us. That is there. ನೋಡಿ, ಇದೆ ದೇವರು ನಮ್ಮನ್ನು ಪರೀಕ್ಷಿಸ್ತಾನೆ. Now you have learned the word. You should. I tell in English. I will speak always in line with the word of God. ನಾವು ಅವಾಗಲೇ ಕಲ್ತ್ಕೊಂಡ್ವಲ್ಲ, ಏನಂದ್ರೆ ನಾವು ಯಾವಾಗ್ಲೂ ದೇವರ ವಾಕ್ಯದ ಅನುಸಾರವಾಗಿ ಮಾತಾಡ್ತೇವೆ. ನಾನಿಂದ ಹೇಳಿ, ನಾನು ಯಾವಾಗಲೂ ದೇವರ ವಾಕ್ಯಕ್ಕೆ ಅನುಗುಣವಾಗಿಯೇ ಮಾತನಾಡುವೆನು. Come with me to Gospel of John. ಇವಾಗ ಯೋಹಾನನ ಸುವಾರ್ತೆಗೆ ತಿರುಗಿಸೋಣ. 6th chapter, 6ನೇ ಅಧ್ಯಾಯ, verse 5 and 6. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 5, 6. When Jesus then lifted up his eyes, saw a great company come unto him, he said unto Philip, when shall we buy bread, that these may eat? And this he said to prove him, for he himself knew what he would do. ಯೋಹಾನ 6ನೇ ಅಧ್ಯಾಯ 5, 6. ಹೀಗಿರಲಾಗಿ ಯೇಸು ಕಣ್ಣೆತ್ತಿ ನೋಡಿದಾಗ ಬಹು ಜನರ ಗುಂಪು ತನ್ನ ಬಳಿಗೆ ಬರುವುದನ್ನು ಕಂಡನು. ಇವರ ಊಟಕ್ಕೆ ನಾವು ಎಲ್ಲಿಂದ ರೊಟ್ಟಿ ಕೊಂಡು ತರೋಣ ಎಂದು ಫಿಲಿಪ್ಪನನ್ನು ಕೇಳಿದನು. ತಾನು ಮಾಡಬೇಕೆಂದಿದ್ದು ತನಗೆ ತಿಳಿದಿದ್ದರೂ ಅವನನ್ನು ಪರೀಕ್ಷಿಸುವುದಕ್ಕೆ ಈ ಮಾತನ್ನು ಹೇಳಿದನು. I need your attention. ನಿಮ್ ಗಮನ ಈ ಕಡೆ ಬೇಕು ನೋಡ್ರಿ. Here Jesus is asking a question. ಇಲ್ಲಿ ಯೇಸು ಸ್ವಾಮಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. Yes or no? ಹೌದಾ ಇಲ್ಲ? What question he is asking? ಏನ್ ಪ್ರಶ್ನೆ ಕೇಳ್ತಾ ಇದ್ದಾರೆ ಯೇಸು? Are you here? ಇಲ್ಲಿದ್ದೀರಾ? See, this is a story of 5,000 families, okay? 5 loaves and 2 fishes, that story it is. ಈ ಕತೆ 5 ರೊಟ್ಟಿ 2 ಮೀನಿನ ಕತೆ. ದೇವರು 5,000 ಕುಟುಂಬ ಜನರನ್ನು ಆತನು ಊಟ ಹಾಕಿದ. He is asking Philip, from where we can bring food and buy food and give these people. ಆತನು ಫಿಲಿಪ್ಪನಿಗೆ ಕೇಳ್ತಾ ಇದ್ದಾನೆ, ಈಗ ಈ ಜನರಿಗೆ ನಾವು ಊಟ ಹಾಕ್ಬೇಕಾದ್ರೆ ಎಲ್ಲಿಂದ ಹೋಗಿ ಖರೀದಿ ಮಾಡ್ಕೊಂಡು ಬರೋಣ? Is it there in your Bible? ಬೈಬಲ್ ಇದೆಯಾ? ನೋಡಿದ್ದೀರಾ? ಏನ್ ಪ್ರಶ್ನೆ ಇದೆ? ಇಲ್ಲ. Doubt. Okay, you ask the question, that will be good. Repeat the question. ನನ್ನಿಂದ ಹೇಳ್ರಿ, ಇವರ ಊಟಕ್ಕೆ ನಾವು ಎಲ್ಲಿಂದ ರೊಟ್ಟಿ ಕೊಂಡು ತರೋಣ? Who asked the question? ಈ ಪ್ರಶ್ನೆ ಯಾರು ಕೇಳಿದ್ರು? To whom he asked? ಯಾರಿಗೆ ಕೇಳಿದ್ರು? Why he asked? ಯಾಕೆ ಕೇಳಿದ್ರು? Next verse is written in Kannada. ನಾನಿದೆ, ತಾನು ಮಾಡಬೇಕೆಂದಿದ್ದು ತನಗೆ ತಿಳಿದಿದ್ದರೂ ಅವನನ್ನು ಪರೀಕ್ಷಿಸುವುದಕ್ಕೆ ಈ ಮಾತನ್ನು ಹೇಳಿದನು. So why he asked? ಯಾಕೆ ಪ್ರಶ್ನೆ ಕೇಳಿದ್ರು? You think Jesus is worried? How to feed so many people? ನಿಮ್ಗೆ ಅನಿಸ್ತದ ಆವಾಗ ಎಷ್ಟು ಚಿಂತೆ ಮಾಡ್ತಿದ್ರ, ಇಷ್ಟು ಜನರಿಗೆ ಹೇಗೆ ಊಟ ಹಾಕ್ಬೇಕೇನೋ? I have a test every day. ನನಗೆ ದಿನಾನು ಒಂದು ಪರೀಕ್ಷೆ ಇದೆ. You also have a test. ನಿಮಗೂ ಪ್ರತಿದಿನ ಪರೀಕ್ಷೆ ಇದೆ. Your need is so big. ನಿಮ್ ಬೇಡಿಕೆ ಇಷ್ಟು ದೊಡ್ಡದಾಗಿರ್ಬೋದು. But what you speak with your mouth is very important. ಆದ್ರೆ ನಿಮ್ ಬೇಡಿಕೆ ಇದ್ದಾಗ ನಿಮ್ ಬಾಯಿಂದ ನೀವು ಏನ್ ಮಾತಾಡ್ತಿರೋ ಬಹಳ ಮುಖ್ಯ. Listen. Whatever you need, God already decided. God knows how to meet your need. ನೋಡ್ರಿ, ನಿಮ್ಗೆ ಏನೆಲ್ಲ ಬೇಕೋ, ನಿಮ್ಮ ಬೇಡಿಕೆ ಹೇಗೆ ಪೂರ್ತಿ ಮಾಡ್ಬೇಕಂತ ದೇವರು ಅವಾಗ ನಿರ್ಧಾರ ಮಾಡಿದ್ದಾನೆ. ಎಲ್ಲವನ್ನು ಅದಕ್ಕಾಗಿ ಸಿದ್ಧ ಮಾಡಿ ಅದನ್ನಿಟ್ಟಿದ್ದಾನೆ. Now, what you speak is going to bring it in your life. ಇವಾಗ ನೀವ್ ಏನ್ ಮಾತಾಡ್ತೀರೋ, ದೇವ್ರು ಏನೆಲ್ಲ ಸಿದ್ಧ ಮಾಡಿ ಇಟ್ಟಿದ್ದಾನೋ, ನೀವೇನ್ ಮಾತಾಡ್ತೀರೋ ಅದು ಆ ವಿಷಯವನ್ನು ತರ್ತದೆ. What Philip answered? ಈಗ ಫಿಲಿಪ್ಪನಿಗೆ ಉತ್ತರ ಕೊಟ್ಟ ನೋಡಿ. Verse 7. 7ನೇ ವಾಕ್ಯ. ಅದಕ್ಕೆ ಫಿಲಿಪ್ಪನು, ಒಬ್ಬೊಬ್ಬನಿಗೆ ಸ್ವಲ್ಪ ಸ್ವಲ್ಪ ಸಿಕ್ಕಬೇಕಂದ್ರೆ 200 ಹಣದ ರೊಟ್ಟಿಯಾದರೂ ಸಾಲದು ಅಂದನು. Repeat in Kannada, all of you. ಅದಕ್ಕೆ ಫಿಲಿಪ್ಪನು, ಒಬ್ಬೊಬ್ಬನಿಗೆ ಸ್ವಲ್ಪ ಸ್ವಲ್ಪ ಸಿಕ್ಕಬೇಕಾದರೆ 200 ಹಣದ ರೊಟ್ಟಿಯಾದರೂ ಸಾಲದು ಅಂದನು. Look at Philip's mind. ನೋಡಿ, ಫಿಲಿಪ್ಪನ್ ಮನಸ್ಸು ಹೇಗಿದೆ.
Listen to his word. ಆತನ ಮಾತುಗಳು ಕೇಳಿ. ಏನು ನಾನು ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಕೊಡಬೇಕು? One more time, what he said? This is the last time you should talk ಸ್ವಲ್ಪ. Never you should tell ಸ್ವಲ್ಪ you should not come out of your mouth. ಇದು ಕೊನೆಯ ಸಲ, ಇನ್ನು ಮುಂದೆ ಈ ಮಾತುಗಳನ್ನ ಆಡಬಾರ್ದು. I have seen, sometimes when people serve food, if somebody comes in ಸ್ವಲ್ಪ ಮಾಡು, be careful, this finish. That food will finish that day. ನಾನು ನೋಡಿದ್ದೇನೆ, ಜನರು ಊಟ ಹಂಚುವಾಗ ಅಲ್ಲಿ ಯಾರೊಬ್ರು ಬಂದು ಹೇಳ್ತಾರೆ ಸ್ವಲ್ಪ ಹಾಕು ಆಮೇಲೆ ನೋಡೋಣ ಅಂತ. ಸ್ವಲ್ಪ we should not talk. ನಾನು ಸ್ವಲ್ಪ ಅಂತ ಹೇಳ್ಬಾರ್ದು. Because we are very good in adjusting with what we have, ಯಾಕಂದ್ರೆ ನಾವು ಎಷ್ಟಿರ್ತದೋ ಅಷ್ಟರಲ್ಲೇ ಅಡ್ಜಸ್ಟ್ ಮಾಡಿದ್ರೆ ಬಹಳ ಚೆನ್ನಾಗಿ. He is telling, even if you give little, 200 rupees if you bribe, no use. It cannot be done. ಫಿಲಿಪ್ಪನ್ ಹೇಳ್ತಾನೆ, ಎಲ್ರಿಗೂ ಸ್ವಲ್ಪ ಹಾಕ್ಬೇಕಾದ್ರೂ ನಾವು 200 ರೂಪಾಯಿ ರೊಟ್ಟಿ ತಂದ್ರೂ ಅದು ಸಾಕಾಗಲ್ಲ. Now Philip passed the test or failed the test? ನೀವ್ ಹೇಳ್ರಿ, ಫಿಲಿಪ್ಪನು ಆ ಪರೀಕ್ಷೆ ಪಾಸ್ ಆದ್ನಾ ಫೇಲ್ ಆದ್ನಾ? ನಿನ್ನ ಪರೀಕ್ಷೆ ನನಗೆ ಗೊತ್ತಿಲ್ಲ, ದೇವರಿಗೆ ಗೊತ್ತು, ನಿನಗೆ ಗೊತ್ತು. What you talk depends whether you are passed or failed. ನೀವೇನ್ ಮಾತಾಡ್ತೀರೋ ಅದ್ರ ಮೇಲೆ ನಿರ್ಧಾರವಾಗ್ತದೆ, ನೀವು ಪಾಸ್ ಆಗ್ತಿರೋ ಫೇಲ್ ಆಗ್ತೀರೋ. You also tell ಸ್ವಲ್ಪ ಆಗಲ್ಲ, it is not possible, God cannot. He is telling Jesus you can't do, no use, you are, what miracle you can do? 20,000 people are there, how you will give food? ಫಿಲಿಪ್ಪನ್ ಯೇಸುಸ್ವಾಮಿ ಹೇಳ್ತಾರೆ, ಯೇಸುಸ್ವಾಮಿ ಕೈಯಿಂದ ಆಗಲ್ಲ, 20,000 ಜನರಿದ್ದಾರೆ, ಅವ್ರಿಗೆ ಊಟ ಆಗೋದು ಅಸಾಧ್ಯ. Now let's think for a minute. ಒಂದ್ ನಿಮಿಷ ನಾವು ಯೋಚಿಸೋಣ. Always I think, if I am in his place, what I would have done? ನಾನು ಯಾವಾಗಲೂ ಯೋಚನೆ ಮಾಡ್ತಿದ್ದೆ, ನಾನು ಫಿಲಿಪ್ಪನ್ ಜಾಗದಲ್ಲಿ ಇದ್ರೆ ನಾನು ಏನ್ ಮಾಡ್ತಿದ್ದೆ? If you are in his place, what you would have done? ನೀವು ಫಿಲಿಪ್ಪನ ಜಾಗದಲ್ಲಿ ಇದ್ರೆ ಏನ್ ಮಾಡ್ತಿದ್ರಿ? ಈಗ ಪಾಸ್ ಮಾಡಬೇಕಂದ್ರೆ ಏನ್ ಮಾತಾಡಬೇಕು? ಪಾಸ್ ಆಗ್ಬೇಕಂದ್ರೆ ಏನ್ ಮಾತಾಡ್ಬೇಕು? 20,000 people are there. 20,000 ಜನರಿದ್ದಾರೆ. Wilderness, no hotels there. ಅದು ಅರಣ್ಯ ಪ್ರದೇಶ, ಯಾವುದೇ ಹೋಟೆಲ್ ಇಲ್ಲ. He would have told, I don't know Lord, but I know you can feed these people. ಫಿಲಿಪ್ಪನ್ ಹೇಳ್ಬೋದಾಗಿತ್ತು, ದೇವ್ರೆ ಹೇಗ್ ಮಾಡ್ತಿ ಗೊತ್ತಿಲ್ಲ, ಆದ್ರೆ ನನಗೆ ಗೊತ್ತು ನೀನು ಅವ್ರಿಗೆ ಊಟ ಹಾಕ್ಬೋದು. This fellow would have passed. ಇಷ್ಟೇ ಹೇಳಿದ್ರೆ ಅದನ್ನ ಪಾಸ್ ಆಗ್ತಿದ್ದ. Yes sir. Sometimes when we don't have money, what comes out of our mouth? ಕೆಲವೊಂದ್ಸಲ ನಮ್ಮ ಹತ್ರ ಹಣ ಇಲ್ಲ ಅಂದ್ರೆ ನಮ್ಮ ಬಾಯಿಂದ ಏನ್ ಮಾತು ಬರ್ತದೆ? ಇಲ್ಲ. No, we should not tell that. Even if it is not there, we should tell, you are my shepherd, I shall not lack. ಇಲ್ಲ ಅಂದ್ರೂ ಕೂಡ ನಾವು ಬಾಯಿಂದ ಇಲ್ಲ ಅಂತ ಹೇಳ್ಬಾರ್ದು, ದೇವರಿಗೆ ಹೇಳ್ಬೇಕು, ನೀ ನನ್ನ ಕುರುಬನಾಗಿದ್ದೆ, ನನ್ಗೆ ಯಾವುದೇ ಕೊರತೆ ಇಲ್ಲ. Many times, it will come to a place, I have to say no, but I will not tell it in my mouth. ನನ್ನ ಜೀವನದಲ್ಲಿ ಬಹಳ ಸಲ, ಎಷ್ಟೊಂದು ಸಲ ನನ್ನ ಬಾಯಿಂದ ನನ್ನ ಹತ್ರ ಇಲ್ಲ ಅಂತ ಹೇಳ್ಬೇಕಂತ ಬರ್ತಾ ಇತ್ತು, ಆದ್ರೆ ನಾನು ಹೇಳ್ತಿರ್ಲಿಲ್ಲ. I will never say it. ನಾನು ಹೇಳೋದಿಲ್ಲ. I will talk as if I have it. ನನ್ನ ಹತ್ರ ಇದೆ ಅಂತಾನೆ ಮಾತಾಡ್ತೇನೆ. Because He is our provider. ಯಾಕಂದ್ರೆ ಆತನು ನಮ್ಮ ಒದಗಿಸುವಾತನಾಗಿದ್ದಾನೆ. Now, they say, okay, now come with me to Genesis 22nd chapter verse 1. ನಾವು ನೋಡ್ಕೊಳ್ಳೋಣ, ಆದಿಕಾಂಡ 22ನೇ ಅಧ್ಯಾಯ 1ನೇ ವಾಕ್ಯ. ಆದಿಕಾಂಡ 22ನೇ ಅಧ್ಯಾಯ 1ನೇ ವಾಕ್ಯ. This is a very famous scripture. People preach, Can somebody read? ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. ಎರಡನೇ ವಾಕ್ಯ, ಆಗಲಾತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಈ ಕಡೆ I have heard hundreds, at least 100 times I have heard these messages on the scripture. ನಾನು ಈ ವಾಕ್ಯದ ಮೇಲೆ ಒಂದು 100 ಮೆಸೇಜ್ ಕೇಳಿರ್ಬೇಕು. God tested Abraham, God will test you. The word King James version tempt, actually it is a test. God will test you. ಈ ಕನ್ನಡದಲ್ಲಿ ಪರಿಶೋಧಿಸಿದ್ದು ಅಂದ್ರೆ ದೇವರು ಪರೀಕ್ಷಿಸಿದ್ದು. ದೇವರು ಅಬ್ರಹಾಮನನ್ನು ಪರೀಕ್ಷಿಸಿದ, ನಿಮ್ಮನ್ನು ಪರೀಕ್ಷಿಸ್ತಾನೆ ಅಂತ ಎಷ್ಟೊಂದು ಜನ. God asked your son, will you give? ದೇವರು ನಿಮಗೆ ನಿಮ್ಮ ಮಗ ಕೇಳಿದ್ರೆ ಕೊಡ್ತೀರಾ? Hello. God will ask what you love. God will ask. ನೀವು ಯಾವ ಜಾಸ್ತಿ ಪ್ರೀತಿಸ್ತೀರೋ ದೇವರು ಅದನ್ನೇ ಕೇಳ್ತಾನೆ. You have to sacrifice your Isaac. ನಿಮ್ಮ ಇಸಾಕನನ್ನು
ಯಜ್ಞವಾಗಿ ಅರ್ಪಿಸಬೇಕು. Give the best offering, best sacrifice. ಉತ್ತಮವಾಗಿರುವಂತ ಯಜ್ಞವನ್ನು ಅರ್ಪಿಸ್ರಿ. First when I accepted the Lord, I used to get fear, Arey, what type of God I have accepted? He will ask my son means what to do. ನಾನು ಯೇಸುವನ್ನು ಸ್ವೀಕಾರ ಮಾಡ್ಕೊಂಡಾಗ ಈ ವಾಕ್ಯ ಕೇಳಿದ್ರೆ ಬಹಳ ಭಯ ಪಡ್ತಿದ್ದೆ. ನನ್ನ ಮಗನನ್ನೇ ಕೇಳಿದ್ರೆ ನಾನು ಏನ್ ಮಾಡ್ಲಿ? What to do? This what type of test it will be? ಎಂತ ಪರೀಕ್ಷೆ ಇರ್ಬೇಕಿದು? Never he asked anybody. ದೇವರು ಎಂದು ಯಾರಿಗೂ ಕೇಳಲಿಲ್ಲ. Never he asked anybody, give your son, give your daughter as a sacrifice. ಎಂದು ದೇವರು ಯಾರಿಗೂ ಕೇಳಲಿಲ್ಲ, ನಿಮ್ಮ ಮಗ ಮಗಳನ್ನೇ ಯಜ್ಞವಾಗಿ ಅರ್ಪಿಸಿ. Again, this is not about Isaac. It is not about Isaac. ಈ ಒಂದು ಸಂಗತಿ ಇಲ್ಲೇನಾಗಿದೆಯೋ ಇದು ಇಸಾಕನ ಬಗ್ಗೆ ಅಲ್ಲ. God made a covenant with Abraham. ದೇವರು ಅಬ್ರಹಾಮನೊಂದಿಗೆ ಒಂದು ಒಡಂಬಡಿಕೆಯನ್ನು God already promised him, I am going to bless you through Isaac. ದೇವರು ಆಗಲೇ ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ರು, ಇಸಾಕನ ಮೂಲಕ ನೀನು ಪೂರ್ತಿ ಜನಾಂಗವನ್ನು ಆಶೀರ್ವದಿಸು. God already told him, your descendants through whoever comes through Isaac, they will go to Egypt, they will stay 400 years as slaves, I will bring them back. ದೇವರು ಅಬ್ರಹಾಮನಿಗೆ ಹೇಳಿದ್ರು, ಇಸಾಕನ ಮೂಲಕ ಬರುವಂತ ವಂಶದವರು ಅವರು ಐಗುಪ್ತ ದೇಶಕ್ಕೆ ಹೋಗ್ತಾರೆ, ಅವರನ್ನು ತಿರುಗಿ ನಾನು ಹೊರಗೆ ತರ್ತೇನೆ. And God made a blood covenant. ದೇವರು ಅಬ್ರಹಾಮನೊಟ್ಟಿಗೆ ರಕ್ತದ ಒಡಂಬಡಿಕೆಯನ್ನು ಮಾಡಿದ್ರು. This all happened before this chapter. ಈ ಅಧ್ಯಾಯಕ್ಕಿಂತ ಮುಂಚೆ ಇದೆಲ್ಲ ನಡೆದಿತ್ತು. This chapter is God is revealing the salvation plan to Abraham. That is about this chapter. ಈ ಅಧ್ಯಾಯ ಯಾವ ವಿಷಯದ ಬಗ್ಗೆ ಇದೆ ಅಂದ್ರೆ, ಈ ಕಾರ್ಯದ ಮೂಲಕ ದೇವರು ರಕ್ಷಣೆಯ ಯೋಜನೆಯನ್ನು ಅಬ್ರಹಾಮನಿಗೆ ತೋರ್ಪಡಿಸ್ತಾರೆ. No need for your son to give us a sacrifice, my son will be a sacrifice. ಇಲ್ಲಿ ದೇವರು ಏನ್ ಹೇಳಕ್ ಬಯಸ್ತಾ ಇದ್ದಾನೆ, ನಿನ್ ಮಗನನ್ನು ಯಜ್ಞವಾಗಿ ಅರ್ಪಿಸಬೇಕಾಗಿಲ್ಲ, ನನ್ನ ಮಗ ಯೇಸು ಕ್ರಿಸ್ತನು ಬಂದು ಯಜ್ಞವಾಗಿ ಅರ್ಪಿಸಲ್ಪಡ್ತಾನೆ. Abraham passed the test. ಅಬ್ರಹಾಮನು ಈ ಪರೀಕ್ಷೆ ಪಾಸ್ ಆದ. All of us say Abraham passed the test. ಅಬ್ರಹಾಮನು ಪಾಸ್ ಆದ. ಯಾಕೆ? First thing, he didn't talk with his wife also. He took the son and ಮೊದಲನೇದಾಗಿ ತನ್ನ ಹೆಂಡತಿಯೊಟ್ಟಿಗೆ ಮಾತಾಡದೆ ಮಗನನ್ನು ಕರ್ಕೊಂಡು imagine he would have gone and told his wife, see, God is asking me to give a son. I will go, means what would have happened to him? ಊಹಿಸ್ಕೊಂಡ್ರೆ ಆತನ ಸ್ನಾನದ ಹತ್ರ ಹೋಗಿ ಮಗನನ್ನು ಯಜ್ಞವಾಗಿ ದೇವರು ಕೇಳ್ತಾರೆ, ಹೋಗಿ ನಾನು ಅರ್ಪಿಸ್ತೀನಿ ಅಂತ ಆಕೆ ಏನ್ ಹೇಳ್ತಿದ್ಲು? If she would have understood the covenant, she will say, yes, don't worry, take and go, he will not die, come back. ಸಾರಳು ದೇವರ ಬಗ್ಗೆ ಒಡಂಬಡಿಕೆ ಬಗ್ಗೆ ಅರ್ಥ ಮಾಡಿಕೊಂಡಿದ್ರೆ ಅವಳು ಹೇಳ್ತಾ ಇದ್ರು, ಪರವಾಗಿಲ್ಲ ಮಗನನ್ನು ಕರ್ಕೊಂಡು ಹೋಗು, ಆತನ ಸಾಯುವುದಿಲ್ಲ, ಜೀವಂತವಾಗಿ ಇಬ್ರು ತಿರುಗಿ ಬರ್ತೀವಿ. He took and went. ಆದ್ರೆ ಅಬ್ರಹಾಮನ ಮಗನನ್ನು ತಗೊಂಡು ಹೋದ. His mind is very clear. ಅಬ್ರಹಾಮನ ಮನಸ್ಸು ಬಹಳ ಸ್ಪಷ್ಟವಾಗಿದೆ. He knows he will come back with his son. ಅಬ್ರಹಾಮನಿಗೆ ಗೊತ್ತಿತ್ತು, ನಾನು ತಿರುಗಿ ಬರುವಾಗ ಮಗನೊಟ್ಟಿಗೆ ಬರ್ತೇನೆ. So he told his son, when we go there, we worship, we will come back. ಅದಕ್ಕೆ ಅಬ್ರಹಾಮನು ಮಗನಿಗೆ ಹೇಳ್ತಾನೆ, ನಾವಿಬ್ರು ಮೇಲಕ್ಕೆ ಹೋಗ್ತೇವೆ, ಆರಾಧಿಸ್ತೇವೆ, ತಿರುಗಿ ನಾವು ಜೊತೆಯಾಗಿ ಬರ್ತೇವೆ. When you pass the test, something supernatural happens. ನಾನು ಹೇಳ್ತೇನೆ, ಆ ಪರೀಕ್ಷೆ, ಆ ಟೆಸ್ಟ್ ನೀವು ಪಾಸ್ ಆದ್ರೆ ಏನೋ ಒಂದು ಅದ್ಭುತವಾಗಿ ಅನೈಸರ್ಗಿಕವಾಗಿರುವ ಕಾರ್ಯ ನಡೀತದೆ. Abraham didn't tell his servant, ನಾವು ಹೋಗಿ ನಮ್ಮ ಮಗನಲ್ಲಿ ಕೊಟ್ಟು ಬರ್ತೀನಿ. No, he didn't tell. ಅಬ್ರಹಾಮನ್ ತನ್ನ ಸೇವಕನಿಗೆ ಹೇಳಿಲ್ಲ, ನಾವಿಬ್ರು ಮೇಲೆ ಹೋಗ್ತೇವೆ, ಮಗನನ್ನು ಯಜ್ಞವಾಗಿ ಅರ್ಪಿಸಿ ನಾನು ಒಬ್ಬನೇ ಬರ್ತೀನಿ ಅಂತ We will go, we will worship, we will come back. ಅಬ್ರಹಾಮನ್ ಹೇಳ್ತಾನೆ, ನಾವು ಹೋಗ್ತೇವೆ, ಆರಾಧಿಸ್ತೇವೆ, ನಾವು ತಿರುಗಿ ಬರ್ತೇವೆ. When Isaac asked him, Dad, where is the sacrifice? ಇಸಾಕನು ಕೇಳ್ತಾನೆ, ದೇವ್ರೆ ಅಪ್ಪ ಕುರಿಮರಿ ಎಲ್ಲಿದೆ? What came out of Abraham? ಅಬ್ರಹಾಮನ್ ಬಾಯಿಂದ ಏನ್ ಮಾತು ಬಂತು? God didn't say you are going to die. ಅಬ್ರಹಾಮ didn't say you are going to die. ಇಸಾಕನು ಪ್ರಶ್ನೆ ಕೇಳಿದಾಗ ಅಬ್ರಹಾಮನು ಇಸಾಕನಿಗೆ ಹೇಳಿಲ್ಲ, ನೀನೇ ಯಜ್ಞವಾಗಿದ್ದಿ, ನಾನೇ ಅಲ್ಲಿ ಕೊಲ್ತೇನೆ ಅಂತ He ಹೇಳಿಲ್ಲ. said God will provide. ಆದ್ರೆ ಅಬ್ರಹಾಮನ್ ಹೇಳ್ತಾನೆ, ದೇವರು ಒದಗಿಸ್ತಾನೆ. Say God will provide. God will provide. ದೇವರು ಒದಗಿಸ್ತಾನೆ. Actually, whenever an opportunity comes to talk about reality, about your pocket, about your bank balance, say God will provide. ಯಾವಾಗ ನಿಮ್ಮ ಮುಂದೆ ಇಂಥ ಸ್ಥಿತಿ ಬರ್ತದೆ, ಏನೋ ಇಲ್ಲ, ಈ ನಿಜವಾಗಿರುವಂತ ಈ ಸ್ಥಿತಿ, ನನ್ನ ಪಾಕೆಟ್ ನೋಡಿದಾಗ, ನನ್ನ ಬ್ಯಾಂಕ್ ಅಕೌಂಟ್ ನೋಡಿದಾಗ ಹಣ ಇಲ್ಲ ಅಂದ್ರೂ ಅವಾಗ ನೀವು ಹೇಳ್ಬೇಕು, ದೇವರು ಒದಗಿಸ್ತಾನೆ. He knows even if he kills Isaac, no problem, because he is a promise, God will rise him up. ಮತ್ತು ಅಬ್ರಹಾಮನಿಗೆ ಗೊತ್ತಿತ್ತು,
ಇತ್ತು. ಅಲ್ಲಿ ಇಸಾಕನ ಯಜ್ಞವಾಗಿ ಅರ್ಪಿಸಿದ್ರು ಆತನು ವಾಗ್ದಾನದ ಮಗನಾಗಿದ್ದ ದೇವರು ಆತನ ತಿರುಗಿ ಜೀವಂತವಾಗಿ ಎಬ್ಬಿಸ್ತಾರೆ. When he took a knife, God stopped him. Look at the ram. ಅಲ್ಲಿ ಅಬ್ರಹಾಮನು ಅಲ್ಲಿ ಹೋಗಿ ಕತ್ತಿಯನ್ನು ತಗೊಂಡು ಹೀಗೆ ಕೊಲ್ಲಬೇಕು ಅಂತ ಇರುವಾಗ ಅವಾಗ ದೇವರು ಹೇಳ್ತಾರೆ ಅಲ್ಲಿ ನೋಡು. Bible says the ram's head was stuck up in bush. ಬೈಬಲ್ ಹೇಳ್ತದೆ ಆ ಕುರಿಯ ತಲೆ ಅಲ್ಲಿ ಸಿಕ್ಕಾಕೊಂಡು ಬಿದ್ದಿತ್ತು. Now I ask you a question. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. Tell me, who climbs the mountain first, man or ram? ನೀವ್ ಹೇಳ್ರಿ, ಆ ಬೆಟ್ಟವನ್ನು ಯಾರು ಜಲ್ದಿ ಏರ್ತಾರೆ, ಮನುಷ್ಯನ ಅಥವಾ ಕುರಿಯ? Kuri. But before Abraham went, the ram went. ನೋಡ್ರಿ, ಆದ್ರೆ ಅಬ್ರಹಾಮನು ಆ ಬೆಟ್ಟದ ಮೇಲೆ ಹೋಗೋಕ್ಕಿಂತ ಮೊದಲೇ ಕುರಿ ಇತ್ತಲ್ಲ. Yes or no? ಹೌದಾ ಇಲ್ಲ? God knows this fellow is coming. Exactly, can you imagine? Exactly where he is supposed to give a sacrifice. There that ram went. I don't know what it did. Then God stuck up in the bush. ಮತ್ತೆ ಅಬ್ರಹಾಮ್ ಯಾವ ಸ್ಥಳದಲ್ಲಿ ಯಜ್ಞ ಅರ್ಪಿಸ್ಬೇಕಾಗಿತ್ತೋ ನಮ್ಗೆ ಗೊತ್ತಿಲ್ಲ, ಹೇಗೆ ಆ ಕುರಿ ಹೋಗ್ಬಿಟ್ಟು ಅಲ್ಲಿ ತಲೆ ಸಿಕ್ಕಾಕೊಂಡು ಬಿತ್ತು. I'll tell you, do what the Lord wants you to do it. Your provision will be met in the place. ನಾನು ನಿಮ್ಗೆ ಹೇಳ್ತೇನೆ, ದೇವರು ಏನ್ ಮಾಡ್ಬೇಕು ಅಂತ ಬಯಸ್ತಾ ಇದ್ರು ಅದನ್ನೇ ಮಾಡಿ, ನಿಮ್ಮ ಒದಗಿಸುವಿಕೆ ನಿಮ್ಮ ಸ್ಥಳದಲ್ಲಿ ಅಲ್ಲೇ ಸಿದ್ಧವಾಗಿ ಇರ್ತದೆ. Abraham had a revelation. Oh my God, is Jehovah Jireh. ಅಬ್ರಹಾಮನಿಗೆ ಅಲ್ಲಿ ಒಂದು ಪ್ರಕಟಣೆ ಆಯ್ತು, ನನ್ನ ದೇವರು ಯೆಹೋವ ಈರೆ ಆಗಿದ್ದಾನೆ. So I gave 2 examples. ನಾನು ನಿಮ್ಗೆ 2 ಉದಾಹರಣೆಗಳನ್ನು ಕೊಟ್ಟಿದ್ದೆ. Philip and Abraham. ಫಿಲಿಪ್ಪನು ಅಬ್ರಹಾಮ. Did Philip pass the test? ಫಿಲಿಪ್ಪನು ಪಾಸ್ ಆದ್ನ? Did Abraham pass the test? ಅಬ್ರಹಾಮ ಪಾಸ್ ಆದ್ನ? I will. I have a test. You have a test. ನನಗೂ ಪರೀಕ್ಷೆ ಇದೆ, ನಿಮಗೂ ಪರೀಕ್ಷೆ ಇದೆ. Every day test will be there. ಪ್ರತಿದಿನ ಪರೀಕ್ಷೆ ಇರ್ತದೆ. We have to talk. You know, when you do it, what happens? ನಾವು ಮಾತಾಡಬೇಕು, ನಾವು ಸರಿಯಾಗಿ ಮಾತಾಡ್ರೆ ಏನಾಗ್ತದೆ? Come quickly to James first chapter. ಅತಿ ಬೇಗ ನೋಡ್ಕೊಳ್ಳೋಣ. ಯಾಕೋಬನ ಮೊದಲನೇ ಅಧ್ಯಾಯ Verse 4. 4ನೇ ವಾಕ್ಯ. ಯಾಕೋಬನ ಮೊದಲನೇ ಅಧ್ಯಾಯ 4ನೇ ವಾಕ್ಯ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ. Hallelujah. The last part it is ಏನು ಕಡಿಮೆ ಇಲ್ಲದವರು. Tell in Kannada all of you. ನಾನಿಂದ ಹೇಳ್ರಿ, ಏನು ಕಡಿಮೆ ಇಲ್ಲದವರು. ನಾನಿಂದ ಇನ್ನೊಂದ್ಸಲ ಹೇಳ್ರಿ, ಏನು I shall lack. ನನಗೆ ಏನು ಕಡಿಮೆ ಇರುವುದಿಲ್ಲ. ಯಾವಾಗ? When you pass the test or fail the test? ಯಾವಾಗ ಏನು ಕಡಿಮೆ ಇರಲ್ಲ? ಪಾಸ್ ಆದ್ರನ ಫೇಲ್ ಆದ್ರನ? Hallelujah. That's why God told, He carried the Israelites like eagle carries its eaglet, its child. ಮತ್ತು ಅದಕ್ಕಾಗಿ ವಾಕ್ಯ ಹೇಳ್ತಿದೆ, ದೇವರು ಇಸ್ರಾಯೇಲರನ್ನು ಯಾವ ರೀತಿಯಾಗಿ ಹೊತ್ಕೊಂಡು ಹೋದ್ನಂದ್ರೆ ಒಂದು ಹದ್ದು ತನ್ನ ಮರಿಯನ್ನು ಹೇಗೆ ಹೊತ್ಕೊಂಡು ಹೋಗ್ತದೆ. Don't turn your Bible. If you want, write down the quotation. Deuteronomy 30:11. ಬೈಬಲ್ ತಿರುಗಿಸ್ಬೇಡ್ರಿ, ಬರ್ಕೊಳ್ಬೇಕಾದ್ರೆ ಬರ್ಕೊಳ್ರಿ. ಧರ್ಮೋಪದೇಶ ಕಾಂಡ 32ನೇ ವಾಕ್ಯ, 32ನೇ ಅಧ್ಯಾಯ 11ನೇ ವಾಕ್ಯ. Now listen. Last year all the students passed without exam. ಈ ವರ್ಷ ನೋಡಿದ್ರೆ ಎಷ್ಟೊಂದು ಸ್ಟೂಡೆಂಟ್ಸ್ ಎಕ್ಸಾಮ್ ಇಲ್ಲದೆ ಪಾಸ್ ಆದ್ರು. It is a good thing or bad thing? ಇದು ಒಳ್ಳೆಯದಾ ಕೆಟ್ಟದ್ದಾ? All the students will say good thing. ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾರೆ ಒಳ್ಳೆಯದಂತ. Yes or no? Only Karnataka SSLC exam was kept. ಆದ್ರೆ ಕರ್ನಾಟಕದಲ್ಲಿ ಮಾತ್ರ 10ನೇ ಕ್ಲಾಸಿನ ಎಕ್ಸಾಮ್ ಇತ್ತು. Now, if government says 10 years no exam, what will happen? ಊಹಿಸ್ಕೊಳ್ಳಿ, ನಮ್ಮ ಸರ್ಕಾರ ಹೇಳ್ತಿದೆ ಬರುವಂತ 10 ವರ್ಷಗಳವರೆಗೆ ಎಕ್ಸಾಮ್ ಇಲ್ಲ ಅಂದ್ರೆ Engineering no exam. ಇಂಜಿನಿಯರಿಂಗ್ ಎಕ್ಸಾಮ್ ಇಲ್ಲ ಅಂದ್ರೆ MBBS no exam. MBBS ಗೆ ಎಕ್ಸಾಮ್ ಇಲ್ಲ ಅಂದ್ರೆ What doctors will get? ಎಂತ ಡಾಕ್ಟರ್ಗಳು ಸಿಗ್ತಾರೆ? So test is good or bad? ಅದಕ್ಕೆ ನೀವು ಹೇಳ್ರಿ, ಟೆಸ್ಟ್ ಒಳ್ಳೇದಾ, ಪರೀಕ್ಷೆ ಒಳ್ಳೇದಾ ಕೆಟ್ಟದಾ? Okay, so God also, He said, He is telling how the eagle will train the eaglet, It will take it to the highest place, build a nest. ಮತ್ತು ಅಲ್ಲಿ ಹೇಳಲ್ಪಟ್ಟಿದ್ದೇನೆಂದ್ರೆ ಯಾವ ರೀತಿಯಾಗಿ ಒಂದು ಹದ್ದು ತನ್ನ ಮರಿಗೆ ಆತನು ಕಲಿಸ್ಕೊಡ್ತಿದೆ ಅಂದ್ರೆ ಆ ಒಂದು ಮರಿಯನ್ನು ಉನ್ನತವಾದ ಸ್ಥಳಕ್ಕೆ ಹೋಗ್ಬಿಟ್ಟು ಒಂದು ಗೂಡನ್ನು ಕಟ್ತದೆ. It will feed them. ಆ ಉನ್ನತವಾದ ಸ್ಥಳದಲ್ಲಿ ಗೂಡನ್ನು ಕಟ್ಟಿ ಮರಿಗಳಿಗೆ ಉಣಿಸ್ತದೆ.
these children will be enjoying. Wow, whenever I need food, mommy is feeding. ಹದ್ದಿನ ಮರಿಗಳು ಅಂದ್ಕೊಳ್ತಾರೆ ಯಾವಾಗ ಯಾವಾಗ ಊಟ ಬೇಕು ನಾವು ಊಟ ಸಿಗ್ತಾ ಇದೆ. What is their work? ಅವ್ರಿಗೇನ್ ಕೆಲಸ? Sleeping, eating. ಮಲ್ಗೋದು, ತಿನ್ನೋದು. Hallelujah. Like 2020 it is. Sleeping, eating, sleeping. But after some time, it is written, okay, sir, if you read the verse, you will know. It will go and just, it will only, just remove that nest. ಮತ್ತು ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಸ್ವಲ್ಪ ಸಮಯ ಆದ್ಮೇಲೆ ಆ ಹದ್ದು ತಾನು ಕಟ್ಟಿರುವಂತ ಗೂಡನ್ನು ತಾನೇ ನಾಶ ಮಾಡ್ತದೆ. It will smash it up. ಅದಕ್ಕೆ ನಾಶ ಮಾಡ್ತದೆ. Then they will fall. ಆ ಹದ್ದಿನ ಮರಿಗಳು ಮೇಲಿಂದ ಕೆಳಗೆ ಬೀಳ್ತವೆ. When they fall, then what they will tell? ಕೆಳಗೆ ಬಿದ್ದಾಗ ಏನ್ ಹೇಳ್ತಾರೆ? Amma, what you are doing? ಅಮ್ಮ ನೀನ್ ಏನ್ ಮಾಡ್ತಾ ಇದ್ದಿ? Hello, mothers are very good in training, you know. ಎಲ್ಲ ಅಮ್ಮಂದಿರು ತರಬೇತಿ ಮಾಡೋದು ಕಲಿಸೋದ್ರಲ್ಲಿ ಬಹಳ ಉತ್ತಮರಾಗಿದ್ದಾರೆ. They cry, they weep, their tears, everything, no problem. ಮಕ್ಕಳು ಹತ್ರು ಕಣ್ಣೀರಿಟ್ರು ಪರವಾಗಿಲ್ಲ. Again, eagle will come and carry them. ಮತ್ತೆ ಕೆಳಗೆ ಬೀಳುವಾಗ ಮತ್ತೆ ಹದ್ದು ಬಂದು Again builds a nest. ಇನ್ನೊಂದ್ಸಲ ಗೂಡು ಕಟ್ತದೆ. Again destroys it. ಇನ್ನೊಂದ್ಸಲ ನಾಶ ಮಾಡ್ತದೆ. Again they fall. ಮತ್ತೆ ಮರಿಗಳು ಕೆಳಗೆ Again they ಬೀಳ್ತವೆ. carry. ಮತ್ತೆ ಹದ್ದು ಹತ್ಕೊಂಡು In ಹೋಗ್ತದೆ. this process they learn flying. ಈ ರೀತಿಯಾಗಿ ಆಗುವಾಗ ಆ ಮರಿಗಳು ಹಾರಾಡುವುದನ್ನು ಕಲಿತವೆ. Hallelujah. Sometimes the test comes, don't cry. You, devare, don't cry. It is only test. ಕೆಲವು ಸಲ ಪರೀಕ್ಷೆ ಬಂದಾಗ ಅಳಬೇಡಿ ದೇವ್ರೆ ದೇವ್ರೆ ಅಂತ. ಇದು ಪರೀಕ್ಷೆ ಮಾತ್ರ. When you pass the test, you lack nothing. ನೀವು ಪರೀಕ್ಷೆ ಪಾಸ್ ಆದ್ರೆ ಏನಾಗ್ತದೆ? ಏನು ಕಡಿಮೆ ಇರಲ್ಲ. Then verse 12. 12ನೇ ವಾಕ್ಯ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. Here it talks about crown of life. ಇಲ್ಲಿ ಒಂದು ಜೀವದ ಜಯಮಾಲೆ ಬಗ್ಗೆ ಮಾತಾಡ್ತಿದೆ. Hallelujah. See, listen to me. I'll just, because there is no time. Verse 13-14 talks about temptation. 13-14 ಶೋಧನೆ ಬಗ್ಗೆ ಮಾತಾಡ್ತಾರೆ. Temptation also comes to a man because of his lust. ಮತ್ತು ಶೋಧನೆ ಕೂಡ ಮನುಷ್ಯನಿಗೆ ಬರ್ತದೆ ಆತನೊಳಗೆ ಇರುವಂತ ವ್ಯಾಮೋಹದ ಕಾರಣ. How to overcome the temptation? In my grace teaching I have covered. ಶೋಧನೆಗಳನ್ನು ಯಾವ ರೀತಿಯಾಗಿ ಜಯಿಸಬೇಕು ಅಂತ ನಾನು ಕೃಪೆ ಬಗ್ಗೆ ಕಲಿಸಿದಾಗ ಕಲಿಸಿದ್ದೆ. You just go and listen all that I taught on Romans 6th chapter, 5th chapter. That is enough. ಯೂಟ್ಯೂಬ್ ಅಲ್ಲಿ ರೋಮ 6ನೇ ಅಧ್ಯಾಯ 5ನೇ ಅಧ್ಯಾಯ ಏನೆಲ್ಲ ಕಲಿಸಿದ್ದೇನೋ ಇನ್ನೊಂದ್ಸಲ ಹೋಗಿ ಕೇಳ್ರಿ. ಶೋಧನೆಗಳನ್ನು ಹೇಗೆ ಜಯಿಸಬೇಕು ಅಂತ ಅರ್ಥ ಆಗುತ್ತೆ. Now when it says crown of life, we always think in the heaven we are going to get a crown of life. ಇಲ್ಲಿ ಜೀವವೆಂಬ ಜಯಮಾಲೆ, ಜೀವದ ಕಿರೀಟ. ನಾವು ಯಾವಾಗ್ಲೂ ಕಿರೀಟ ಅಂದ್ರೆ ಏನ್ ಅನ್ಕೊಳ್ತೇವೆ? ಪರಲೋಕಕ್ಕೆ ಹೋದಾಗ ಸಿಗ್ತದೆ. Yes or no? ಹೌದಾ ಇಲ್ಲ? Psalm 65 ನೋಡ್ಕೊಳ್ಳೋಣ. ಕೀರ್ತನೆ 65 verse 11. 11ನೇ ವಾಕ್ಯ. ಕೀರ್ತನೆ 65 11ನೇ ವಾಕ್ಯ. Thou crownest the ear with thy goodness, and thy paths drop fatness. ವರ್ಷಕ್ಕೆ ನಿನ್ನ ಸುಭಿಕ್ಷ ಕಿರೀಟ ಬಿಡುತ್ತಿ, ನಿನ್ನ ಮಾರ್ಗಗಳಲ್ಲಿ ಸಮೃದ್ಧಿಯನ್ನು ಸುರಿಸುತ್ತಿ. You crown the ear with goodness, is not there? ಸುಭಿಕ್ಷ. ನಿನ್ನ ಕೃಪೆಯಿಂದ ವರ್ಷವನ್ನು ಒಳ್ಳೆತನ ಎಂಬ ಕಿರೀಟದಿಂದ ನೀನು ಇಡುತ್ತಿ. Hallelujah. Means he will crown 2020 with goodness. ಅಂದ್ರೆ ಇಂಗ್ಲಿಷ್ ಪ್ರಕಾರ ಕೃಪೆಯಿಂದ ಆ ವರ್ಷವನ್ನು ಒಳ್ಳೆತನದಿಂದ ಆತನು ಕಿರೀಟವನ್ನು ತೋರಿಸ್ತಾನೆ. ಅಂದ್ರೆ 2020ನೇ ಈ ವರ್ಷವನ್ನು ಒಳ್ಳೆತನದಿಂದ ಕಿರೀಟವನ್ನು ತೋರಿಸ್ತಾನೆ. Even 2021 he crowns you with goodness. That is crown of life. 2021ನೇ ವರ್ಷದಲ್ಲಿಯೂ ಕೂಡ ನಿಮ್ಮನ್ನು ಒಳ್ಳೆತನದ ಕಿರೀಟದಿಂದ ಆತನು ಕಿರೀಟವನ್ನು ತೊಡಿಸ್ತಾನೆ. Only good things will be on your head. ಅದರ ಅರ್ಥ ನಿಮ್ಮ ತಲೆಯ ಮೇಲೆ ಒಳ್ಳೆ ವಿಷಯಗಳೇ ಇರ್ತವೆ. I'll explain still some more. You understand? See, when it talks about year, it is not talking about what will happen in the heaven. ಇಲ್ಲಿ ಕೃಪೆಯಿಂದ ಸಂವತ್ಸರ ಅಂದ್ರೆ ವರ್ಷ, ಇದು ಪರಲೋಕದ ಬಗ್ಗೆ ಮಾತಾಡ್ತಾ ಇಲ್ಲ. Even Bible talks about the crown what will receive in the heaven. ಪರಲೋಕದಲ್ಲಿ ಯಾವ ಕಿರೀಟ ಸಿಗ್ತದೆ ಅದ್ರ ಬಗ್ಗೆನೂ ಬೈಬಲ್ ಬರೀತದೆ. This is talking about now. ಆದ್ರೆ ಇಲ್ಲಿ ಈ ಕಿರೀಟ ಈಗ ಸಿಗುವಂತದರ ಬಗ್ಗೆ. Psalm 8th chapter. ಕೀರ್ತನೆ 8ನೇ ಅಧ್ಯಾಯ verse 5. Verse 4 and 5.
8ನೇ ಅಧ್ಯಾಯ 4:5. What is man that thou art mindful of him, and the son of man that thou visitest him? For thou hast made him a little lower than the angels, and hast crowned him with glory and honor. ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ಯಲ್ಲ, ಮಹಿಮೆಯನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಚ್ಚಿದ್ದಿ. Hallelujah. Okay, there is a translation problem here. ಇಲ್ಲಿ ಸ್ವಲ್ಪ ತರ್ಜುಮೆಯಲ್ಲಿ ಒಂದು ಸಮಸ್ಯೆ ಇದೆ. Look here. ಈ ಕಡೆ ನೋಡೋಣ. David is talking, God, you are such a big God. Why are you mindful of this man? ಇಲ್ಲಿ ದಾವೀದನು ಏನು ಹೇಳ್ತಾ ಇದ್ದಾನೆ? ದೇವರೇ, ನೀನು ಇಷ್ಟು ದೊಡ್ಡ ದೇವರೇ, ಈ ಮನುಷ್ಯನ ಬಗ್ಗೆ ಯಾಕೆ ಲಕ್ಷ್ಯವಿಡ್ತಾ ಇದ್ದೀರಿ? And why are you visiting him? ಇದನ್ನ ಯಾಕೆ ಬಂದು ಭೇಟಿ ಕೊಡ್ತಾ ಇದ್ದೀ? It is written, you have made him a little lower than the angels. ಕನ್ನಡದಲ್ಲಿ ಬರೆಯಲ್ಪಟ್ಟಿದೆ, ದೇವದೂತರಿಗಿಂತ ಸ್ವಲ್ಪ ಕಡಿಮೆ ಮಾಡಿದ್ದಿ. It's a wrong translation. ಇದು ಈ ವಾಕ್ಯ ಭಾಗ ತಪ್ಪಾಗಿ ತರ್ಜುಮೆ ಆಗಿದೆ. There is a word called Elohim, God. It is written in Hindi, in Telugu. If you read it, you have made it little lower than the God himself. ಎಲೋಹಿಮ್ ಅಂತ ಪದ ಇದೆ ಇಬ್ರಿಯದಲ್ಲಿ ಈ ವಾಕ್ಯಕ್ಕಾಗಿ, ಮತ್ತು ಹಿಂದಿಯಲ್ಲಿ ತೆಲುಗುಯಲ್ಲಿ ನೀವು ತರ್ಜುಮೆಗಳನ್ನು ಓದಿದ್ರೆ ಇಲ್ಲೇನು ಹೇಳ್ತಿದೆ? ಅವನನ್ನು ದೇವರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಿದಿ. Even Amplified Bible, if you read it, says you have made a man little lower than yourself. ಆಂಪ್ಲಿಫೈಡ್ ಬೈಬಲ್ ಇಂಗ್ಲಿಷ್ ಅಲ್ಲಿ ಇನ್ನೊಂದು ವರ್ಷನ್ ಇದೆ, ಆಂಪ್ಲಿಫೈಡ್ ಬೈಬಲ್ ಅಂತ. ಅದ್ರಲ್ಲಿ ಹೇಳ್ತಿದೆ, ದೇವ್ರೆ ನಿನ್ಗಿಂತ ಸ್ವಲ್ಪ ಕಡಿಮೆಯಾಗಿ ಮನುಷ್ಯನನ್ನು ಇಚ್ಚಿದ್ದಿ. Look here. ಈ ಕಡೆ ನೋಡಿ. First God, ಮೊದಲು ದೇವರು, next is man, ಆಮೇಲೆ ದೇವರಾದ್ಮೇಲೆ ಮನುಷ್ಯನು, then only angels. ಆಮೇಲೆ ಎಲ್ಲ ದೇವದೂತರು. Hallelujah. It talks about authority. ಈ ವಾಕ್ಯ ಒಂದು ಅಧಿಕಾರದ ಬಗ್ಗೆ You ಮಾತಾಡ್ತದೆ. will crown this man with glory and honor. ಈ ಮನುಷ್ಯನನ್ನು ಮಹಿಮೆಯಿಂದ ಮಾನದಿಂದ ಕಿರೀಟವನ್ನು ಇಡ್ತಿ. Say in English, my father crowns me with glory and honor. ನನ್ನ ತಂದೆಯು ಮಹಿಮೆಯಿಂದ ಮಾನದಿಂದ ಕಿರೀಟವನ್ನು ತೋಡಿಸುವನು. ನನ್ನ ತಂದೆಯು ಮಹಿಮೆಯಿಂದ ಮಾನದಿಂದ ನನಗೆ ಕಿರೀಟವನ್ನು ತೋಡಿಸುವನು. No, listen. This is again you have to understand it. What is the meaning crown of glory means? ನೀವೀಗ ಹೇಳಿ, ಮಹಿಮೆಯ ಕಿರೀಟ ಅಂದ್ರೆ ಏನರ್ಥ? Some cloud sitting on your head. ಒಂದು ಮಹಿಮೆಯ ಕಿರೀಟ ಅಂದ್ರೆ ಒಂದು ಮೋಡನ ತಲೆ ಮೇಲೆ ಕುಳಿತುಕೊಳ್ಳೋದ? Hello. A common any Pentecostal meeting when drums noise improves, there's a cloud, glory comes down. ಯಾವುದೇ ಪೆಂಟಿಕೋಸ್ಟಲ್ ಚರ್ಚಿಗೆ ಹೋದ್ರೆ ಮೀಟಿಂಗ್ ಇದ್ರೆ ಎಲ್ಲಾದ್ರೂ ಜನರು ಈ ತರ ಕಿರ್ಚಾಡ್ತಾರೆ, ಮಹಿಮೆ ಮಹಿಮೆ ಅಂತ. ಅಲ್ಲಿ ಡ್ರಮ್ಸ್ ಬಾರಿಸುವಾಗ ಮಹಿಮೆ ಮಹಿಮೆ ಅಂತ ಕಿರ್ಚಾಡ್ತಾರೆ. Drums is not that glory will not come. ಡ್ರಮ್ಸ್ ಬಾರಿಸೋದಿಲ್ಲ ಅಂದ್ರೆ ಮಹಿಮೆ ಬರಲ್ಲ. What is meaning? God will crown you with His glory. ದೇವರು ನಿಮ್ಮನ್ನು ತನ್ನ ಮಹಿಮೆಯಿಂದ ಕಿರೀಟವನ್ನು ತೊಡಿಸುವನಂದ್ರೆ ಏನರ್ಥ? What is the meaning? ಏನರ್ಥ? God will manifest His glory in your life. ಇದರ ಅರ್ಥ ಏನಂದ್ರೆ, ದೇವರು ತನ್ನ ಮಹಿಮೆಯನ್ನು ನಿಮ್ಮ ಜೀವನದಲ್ಲಿ ಆತನು ಪ್ರಕಟಿಸ್ತಾನೆ. Say, my Father will manifest His glory in my life. ನನ್ನ ತಂದೆಯು ನನ್ನ ಜೀವನದಲ್ಲಿ ತನ್ನ ಮಹಿಮೆಯನ್ನು ಪ್ರಕಟಿಸ್ತಾನೆ. Okay. How to come with me to John 2nd chapter quickly. ಅತಿ ಬೇಗನೆ ನೋಡ್ಕೊಳ್ಳೋಣ. ಯೋಹಾನ 2ನೇ ಅಧ್ಯಾಯ. It talks about the wine story. ಅಲ್ಲಿ ದ್ರಾಕ್ಷಾಲತೆಯ ಒಂದು ಕಥೆ ಇದೆ. It says Christ manifested His glory. It's written. ಓಕೆ, ಇಲ್ಲಿ ದ್ರಾಕ್ಷರಸ ಒಂದು ಕಥೆ ಇದೆ. Verse 11. 11ನೇ ವಾಕ್ಯ ನೋಡ್ಕೊಳ್ಳೋಣ. ಯೋಹಾನ 2ನೇ ಅಧ್ಯಾಯ 11ನೇ ವಾಕ್ಯ. ಏಸು ಈ ಮೊದಲನೆಯ ಸೂಚಕ ಕಾರ್ಯವನ್ನು ಗಲಿಲಾಯದ ಕಾನಾನ್ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು. Say, Christ manifested His glory. Christ manifested His glory. ಕ್ರಿಸ್ತನು ತನ್ನ ಮಹಿಮೆಯನ್ನು ತೋರ್ಪಡಿಸಿದನು. ಕ್ರಿಸ್ತನು
ಆತನು ತನ್ನ ಮಹಿಮೆಯನ್ನು ತೋರ್ಪಡಿಸಿದನು. ಈ ಕಡೆ We all know the story. ನಮ್ಗೆಲ್ರಿಗೆ ಈ ಕಾನಾ ಊರಿನ ಕತೆ ಗೊತ್ತಾ? Yes, ದ್ರಾಕ್ಷಾರಸದ ಕತೆ. The meaning is best things you will enjoy in life. ಈ ಕಥೆಯ ಅರ್ಥ ಏನಂದ್ರೆ ನಿಮ್ಮ ಜೀವನದಲ್ಲಿ ಉತ್ತಮವಾದುದನ್ನು ಆನಂದಿಸ್ತೀರಿ. Whatever you have will be the best. ನಿಮ್ಮ ಹತ್ರ ಏನಿರ್ತದೋ ಅದು ಉತ್ತಮವಾಗಿ ಇರ್ತದೆ. Best family, ಉತ್ತಮವಾದ ಕುಟುಂಬ, best children, ಉತ್ತಮವಾದ ಮಕ್ಕಳು, best car, best house, best food, everything best. ಉತ್ತಮವಾದ ಮನೆ, ಉತ್ತಮವಾದ ಕಾರ್, ಉತ್ತಮವಾದ ಊಟ ಎಲ್ಲ ನಿಮ್ಮದು. Amen. Christ manifests His glory by giving you the best things. ನಿಮಗೆ ಉತ್ತಮವಾದದನ್ನು ಕೊಡುವುದರ ಮೂಲಕ ದೇವರು ತನ್ನ ಮಹಿಮೆಯನ್ನು ತೋರ್ಪಡಿಸ್ತಾನೆ. You know, now Christmas shopping starts. ಈಗ ಕ್ರಿಸ್ಮಸ್ ಹಬ್ಬಕ್ಕಾಗಿ ಶಾಪಿಂಗ್ ಸ್ಟಾರ್ಟ್ ಆಗುತ್ತೆ. What is the difference between good and best? ನೀವ್ ಹೇಳ್ರಿ, ಒಳ್ಳೇದಕ್ಕೆ ಉತ್ತಮವಾದಕ್ಕೆ ಏನ್ ವ್ಯತ್ಯಾಸ? Hello. ಕೇಳ್ತಾ ಇದ್ದೀರಿ? You are looking as if you don't know what is shopping. You are pretending as if you never heard. What is the difference between good and best? Okay, shopping. Now we talk about biryani. What is the difference between good and best? ಓಕೆ, ಬಟ್ಟೆ ಬಿಡ್ರಿ, ಇವಾಗ ಬಿರಿಯಾನಿ ಬಗ್ಗೆ ಮಾತಾಡೋಣ. ಬಿರಿಯಾನಿಯಲ್ಲಿ ಒಳ್ಳೇದಕ್ಕೆ ಉತ್ತಮವಾದಕ್ಕೆ ಏನ್ ವ್ಯತ್ಯಾಸ? Best biryani very good. ಬೆಸ್ಟ್ ಬಿರಿಯಾನಿ ಎಲ್ಲಿ ಸಿಗ್ತದೆ? Johnny. Very good. Best biryani. I'm not talking about good biryani. Best. Gulbarga the best. Very good. Huh? Ganj. Best. You get biryani. Biryani hotels are there everywhere. Best means where you come. Is it right? Best things. You know. Never compromise with the best. Not with the good. Always best things are having right. ಎಂದಿಗೂ ಒಳ್ಳೇದೇ ಸಾಕು ಅಂತ ಅಲ್ಲೇ ಕೂಡ್ಬೇಡಿ. ಉತ್ತಮವಾದ ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ಇರಬೇಕು, ಅದೇ ಆಗ್ತದೆ. Second reason is ಎರಡನೇದಾಗಿ, already I preached once. Okay, this wine to prepare it take 10 years. ನಾನು ಅವಾಗ್ಲೇ ಕಲಿಸಿದ್ದೇನೆ. ಈ ಕಥೆಯಲ್ಲಿ ಆ ದ್ರಾಕ್ಷಾರಸವನ್ನು ಅವ್ರು ಸಿದ್ಧ ಮಾಡ್ಬೇಕಾದ್ರೆ 10 years. 10 ವರ್ಷ A normal grape juice wine, if they have to prepare in Israel, it has to be 7 years plus 2 years preparation. 10 years it will take. ಇಸ್ರಾಯೇಲ್ ದೇಶದಲ್ಲಿ ಸಾಮಾನ್ಯವಾಗಿ ದ್ರಾಕ್ಷಾರಸವನ್ನು ಅವರು ಸಿದ್ಧ ಮಾಡಬೇಕಾದ್ರೆ 7 ವರ್ಷ ಮತ್ತೆ 2 ವರ್ಷ ಸಿದ್ಧತೆಗಾಗಿ ಕನಿಷ್ಠ ಒಂದು 10 ವರ್ಷ ಆಗ್ತದೆ. What is supposed to take 10 years, they got it in the fraction of a second. ಯಾವ ಕೆಲಸ 10 ವರ್ಷ ಆಗ್ಬೇಕಾಗಿತ್ತೋ ಆ ಯೇಸುವಿನ ಅದ್ಭುತದ ಮೂಲಕ ಅವರಿಗೆ ಕೆಲವೇ ನಿಮಿಷದಲ್ಲಿ ಆಯ್ತು. Amen. So what is the miracle you want? ನಿಮ್ಗೆ ಏನು ಅದ್ಭುತ ಬೇಕು? ಈಗ ಬೇಡ ಆಮೇಲೆ ಅಂತಿಲ್ಲ, ಆಮೇಲೆ ಏನಿದೆ ನಾವು ಇದು ನೀವು ಯಾವ್ದ್ಯಾವ್ದು ಈಗ ಬೇಡ ಆಮೇಲೆ ಆಮೇಲೆ ಅಂತ ಹೇಳ್ತೀರಲ್ಲ, ಆಮೇಲೆ ಅನ್ನೋದು ಹೀಗೆ ಆಗ್ತದೆ. whatever miracles you need, it can happen soon. ಏನೆಲ್ಲ ಅದ್ಭುತಗಳು ನಿಮಗೆ ಬೇಕೋ ಅದು ಈಗಲೇ ನಿಮಗೆ ಆಗ್ತದೆ. Why? ಏನಂತ? My Father crowns you with His glory. ಯಾಕೆಂದ್ರೆ ನನ್ನ ತಂದೆ ನಿನಗೆ ತನ್ನ ಮಹಿಮೆಯಿಂದ ಕಿರೀಟ ತೊಡಿಸ್ತಾನೆ. Amen. When He crowns you with His glory, ಇವಾಗ ಆತನ ಕಿರೀಟದಿಂದ ಮಹಿಮೆಯಿಂದ ಕಿರೀಟ ತೊಡಿಸಿದಾಗ, when He crowns, it brings honor to you. People respect you. People really think, wow, what a blessing. ಅದು ನಿಮಗೆ ಮಾನ ಗೌರವವನ್ನು ಕೊಡ್ತಿದೆ. ಜನರು ನೋಡಿ ಆಶ್ಚರ್ಯ ಪಡ್ತಾರೆ, ಎಂತ ಆಶೀರ್ವಾದ ಈ ವ್ಯಕ್ತಿಯ ಮೇಲೆ ಇದೆ. ಯಾವಾಗ ಆಗ್ತದೆ? ಟೆಸ್ಟ್ ಪಾಸ್ ಮಾಡಬೇಕು. What is the test? ಏನ್ ಪರೀಕ್ಷೆ? Tongue. ನಾಲಿಗೆಯನ್ನು ಉಪಯೋಗಿಸಿ. What you talk. ನಾವೇನ್ ಮಾತಾಡ್ತೀವಿ? I told about money. Money when it comes, don't say no. God will provide. ಹಣ ಇಲ್ಲದೆ ಇರುವಾಗ ಹೇಳ್ಬೇಡಿ ಇಲ್ಲ ಅಂತ ಹೇಳಿ, ದೇವರು ಒದಗಿಸ್ತಾನೆ. Anything negative, reject it. ಯಾವುದಾದ್ರೂ ನಕಾರಾತ್ಮಕವಾಗಿದ್ರೆ ತಿರಸ್ಕಾರ ಮಾಡಿ. Speak the word of God. ದೇವರ ವಾಕ್ಯವನ್ನು ಮಾತನಾಡಿ. Speak in line with the word of God. ದೇವರ ವಾಕ್ಯಕ್ಕೆ ಅನುಗುಣವಾಗಿ ಮಾತಾಡಿ. Say, I will speak the word of God. I will speak in line with the word of God. ನಾನು ದೇವರ ವಾಕ್ಯವನ್ನು ಮಾತಾಡ್ತೇನೆ, ದೇವರ ವಾಕ್ಯಕ್ಕೆ ಅನುಗುಣವಾಗಿಯೇ ಮಾತಾಡ್ತೇನೆ. ನಾವೆಲ್ಲರೂ ಎದ್ದೇಳ್ಕೊಳ್ಳೋಣ. ನಮ್ಮ ಕೈಗಳ ಮೇಲೆ ಇಟ್ಕೊಂಡು I'll pray every test you will pass. ನಾನು ಪ್ರಾರ್ಥಿಸ್ತೇನೆ, ಪ್ರತಿಯೊಂದು ಪರೀಕ್ಷೆಗೆ ಪಾಸ್ ಆಗ್ತೀವಿ. Holy Spirit will help you to speak always positive. To speak always in line with the word of God. ಪವಿತ್ರಾತ್ಮ ನಿಮಗೆ ಸಹಾಯ ಮಾಡ್ತಾನೆ, ಯಾವಾಗಲೂ
ಸಕಾರಾತ್ಮಕವಾಗಿ ಯಾವಾಗಲೂ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಮಾತನಾಡುವ. No, not possible, impossible. All those words will not come out of our tongue. ಇಲ್ಲ, ಆಗಲ್ಲ, ಅಸಾಧ್ಯ ಇಂಥ ಮಾತುಗಳು ನಮ್ಮ ಬಾಯಿಂದ ಬರುವುದಿಲ್ಲ. Maybe you are waiting for something for many years. You will have it now. ನೀವು ಎಷ್ಟೊಂದು ವರ್ಷಗಳಿಂದ ಯಾವುದೋ ಒಂದು ಸಂಗತಿಗಾಗಿ, ಯಾವುದೋ ವಿಷಯಗಳಿಗಾಗಿ ಕಾಯ್ತಾ ಇದ್ರೆ ಇದು ಈಗಲೇ Now ಬರ್ತದೆ, you will have it. ಈಗಲೇ ನಿಮಗೆ ಸಿಗ್ತಿದೆ. Maybe you are thinking after 10 years you will have your own house. ನೀವು ಊಹಿಸ್ಕೊಳ್ತಾ ಇರ್ಬೋದು 10 ವರ್ಷ ಆದ್ಮೇಲೆ ನಿಮ್ಮ ಸ್ವಂತ ಮನೆ Now you can have it. ಈಗಲೇ ಇಟ್ಕೊಳ್ಬಹುದು. Because Christ will manifest His glory. ಯಾಕಂದ್ರೆ ಕ್ರಿಸ್ತನು ತನ್ನ ಮಹಿಮೆಯನ್ನು ನಿಮ್ಮ ಮೂಲಕ When He ತೋರ್ಪಡಿಸ್ತಾನೆ. manifests His glory, you will have the best. You will have it soon. It will be a miraculous provision. ತನ್ನ ಮಹಿಮೆಯನ್ನು ಆತನು ತೋರ್ಪಡಿಸಿದಾಗ ಉತ್ತಮವಾದದ್ದು ಮತ್ತು ಎಲ್ಲರಿಗೆ ಆಶ್ಚರ್ಯ ಪಡುವಂತದ್ದು, ಅದ್ಭುತವಾಗಿರುವಂತದ್ದೇ. I release miracles now in the name of Jesus. ಈಗಲೇ ಯೇಸುವಿನ ನಾಮದಲ್ಲಿ ಅದ್ಭುತಗಳನ್ನು ಬಿಡುಗಡೆ ಮಾಡುತ್ತೇನೆ. Christ will manifest Himself through your life. ಕ್ರಿಸ್ತನು ನಿಮ್ಮ ಜೀವನದ ಮೂಲಕ ತನ್ನ ಮಹಿಮೆಯನ್ನು ತೋರ್ಪಡಿಸುತ್ತಾನೆ. By giving the best for you. ನಿಮಗೆ ಉತ್ತಮವಾದದ್ದನ್ನು ಕೊಡುವುದರ Now ಮೂಲಕ He will give. ಈಗಲೇ ಕೊಡ್ತಾನೆ. Now is the time of miracle. ಈಗಲೇ ಅದ್ಭುತದ So you ಸಮಯವಾಗಿದೆ. just worship Him. ನಾವು ಆತನನ್ನು ಆರಾಧಿಸೋಣ. Don't look here and ಈ there. ಕಡೆ ಆ ಕಡೆ ನೋಡಿ. By faith, thank Him. ನಂಬಿಕೆಯಿಂದ ವಂದನೆ. Thank Him for crown of glory and honor. ಮಹಿಮೆಯ ಕಿರೀಟ, ಆ ಒಂದು ಮಾನದ ಕಿರೀಟಕ್ಕಾಗಿ ವಂದನೆ ಸಲ್ಲಿಸಿ. ನಿಯುನ್ನತ ಅದ್ಭುತ ಮಾಡಿದೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನಿಯುನ್ನತ ಅದ್ಭುತ ಮಾಡಿದೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನಿಯುನ್ನತ ಅದ್ಭುತ ಮಾಡಿದೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನಿಯುನ್ನತ ಅದ್ಭುತ ಮಾಡಿದೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. Faith, thank Him for it. ಒಂದು ನಿಮಿಷಕ್ಕಾಗಿ ನಂಬಿಕೆಯಿಂದ ವಂದನೆ ಹೇಳೋಣ. Thank you. ವಂದನೆ ಹೇಳೋಣ. Thank God for miracles. ಅದ್ಭುತಕ್ಕಾಗಿ ವಂದನೆ. Say, Father, I receive today. ಇವತ್ತು ಅದ್ಭುತಗಳನ್ನು ಹೊಂದಿಕೊಳ್ತೇನೆ. You manifest your glory through my life. ನಿನ್ನ ಮಹಿಮೆ ನನ್ನ ಜೀವನ ಮೂಲಕ ತೋರ್ಪಡಿಸುತ್ತಾರೆ. ಅದ್ಭುತಗಳನ್ನು ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ತೇನೆ. ಅದನ್ನು ನಾವಿದೆ ಅಂತ ಘೋಷಿಸ್ತೇನೆ ಈ ಸಮಯದಲ್ಲಿ. ಓ ವಂದನೆ. ಓ ನಿನಗೆ ಸ್ತೋತ್ರ. ನಿನಗೆ ಸ್ತೋತ್ರ. ನಿನಗೆ ಸ್ತೋತ್ರ. ಓ ದೇವಶಾಂತ. ನಿನಗೆ Our Father, in Jesus' name, we come before you. ಅಪ್ಪ ತಂದೆ ಯೇಸುವಿನ ನಾಮದಲ್ಲಿ ಮುಂದೆ ಬರ್ತೀನಿ. Thank you for the miracles. ಅದ್ಭುತಗಳಿಗಾಗಿ ವಂದನೆ. I declare every brother, every sister here, they have a crown of glory. ನಾನು ಘೋಷಿಸ್ತೇನೆ, ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಮೇಲೆ ಮಹಿಮೆಯ ಕಿರೀಟ ಇದೆ, Crown of honor. ಮಾನದ ಕಿರೀಟ ಇದೆ. Even though we have a 2 months, I declare this year you will crown them, Father, with your glory. ಇನ್ನು ಈ ವರ್ಷದಲ್ಲಿ 2 ತಿಂಗಳು ಉಳಿದಿದ್ರು ನಾನು ಘೋಷಿಸ್ತೇನೆ, ಈ ವರ್ಷದಲ್ಲಿ ಮಹಿಮೆಯ ಕಿರೀಟವನ್ನು ಅವ್ರ ಮೇಲೆ You will ಇಟ್ಟಿದ್ದೀಯ crown them with your goodness. ನಿನ್ನ ಒಳ್ಳೆತನದಿಂದ ಕಿರೀಟವನ್ನು ತೋಡಿಸ್ತೀನಿ. You will crown these 2 months, they will experience the goodness of the Lord. ಈ 2 ತಿಂಗಳಲ್ಲಿ ಕೂಡ ದೇವರ ಒಳ್ಳೆತನವನ್ನು ಅವರು ಅನುಭವಿಸ್ತಾರೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. Amen. ಆಮೆನ್. Amen. Just listen to me. I'll make one announcement.